ಹೊಸ ಹಸಿರು ಹರಡಿಸು ಗುರುದೇವ. ಮನ ಮನದಲ್ಲಿ ಹೊಸ ಹೊಸ ಆಸೆಯ ಚಿಗುರಿಸು ಪ್ರಭುದೇವ. ಬರಲಾರೆಯ ಪ್ರಭು ಬರಲಾರೆಯ, ನೀ ಬಂದು ಭುವಿಯಲ್ಲಿ ಇರಲಾರೆಯ. ಬರಲಾರೆಯ ಪ್ರಭು ಬರಲಾರೆಯ, ನೀ ಬಂದು ಭುವಿಯಲ್ಲಿ ಇರಲಾರೆಯ. ಅಂಗಳದಲ್ಲಿ ಹೊಸ ಹೊಸ ಹಸಿರು ಹರಡಿಸು ಗುರುದೇವ. ಕಾಯುವ ಕಣ್ಣಿನ ಕಾತರವ ತಣಿಸಲು ಇಲ್ಲವೇ ತಂಬು. ಆತ್ಮನ ಬೆಸುಗೆಯ ಕಾತುರವ ಕೊನೆಗೊಳಿಸು ನನ್ನ ಪ್ರಭು. ಕಾಯುವ ಕಣ್ಣಿನ ಕಾತರವ ತಣಿಸಲು ಇಲ್ಲವೇ ತಂಪು. ಆತ್ಮನ ಬೆಸುಗೆಯ ಆತುರವ ಕೊನೆಗೊಳಿಸು ನನ್ನ ಪ್ರಭು. ಪ್ರೀತಿಗೆ ಬಾ ಪ್ರೀತಿಸವ, ಸೋಲಿಗೆ ಬಾ ಧೈರ್ಯವದ, ನನ್ನ ಹಿತವಾಗಿ ಬಾ ಸುಖವಾಗಿ ಬಾ. ಅಂಗಳದಲ್ಲಿ ಹೊಸ ಹೊಸ ಹಸಿರು ಹರಡಿಸು ಗುರುದೇವ. ಮನ ಮನದಲ್ಲಿ ಹೊಸ ಹೊಸ ಆಸೆಯ ಚಿಗುರಿಸು ಗುರುದೇವ. ಬರಲಾರೆಯ ಪ್ರಭು ಬರಲಾರೆಯ, ನೀ ಬಂದು ಭುವಿಯಲ್ಲಿ ಇರಲಾರೆಯ. ಬರಲಾರೆಯ ಪ್ರಭು ಬರಲಾರೆಯ, ನೀ ಬಂದು ಭುವಿಯಲ್ಲಿ ಇರಲಾರೆಯ. ಅಂಗಳದಲ್ಲಿ ಹೊಸ ಹೊಸ ಹಸಿರು ಹರಡಿಸು ಗುರುದೇವ. ಆತ್ಮೀಯರೇ, ನಿಮ್ಮೆಲ್ಲರಿಗೂ ಸಾಧಾರಣ ಕಾಲದ 18ನೇ ಭಾನುವಾರದ ಆನ್ಲೈನ್ ದಿವ್ಯ ಬಲಿಪೂಜೆಗೆ ಸುಸ್ವಾಗತ. ಪಿತನ ಮತ್ತು ಸುತನ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ನಮ್ಮ ಪ್ರಭು ಕ್ರಿಸ್ತರ ಕೃಪಾವರವು, ದೇವರ ಪ್ರೀತಿಯು, ಪವಿತ್ರಾತ್ಮರ ನ್ಯೂನ್ಯತೆಯು ನಿಮ್ಮೆಲ್ಲರೊಡನೆ ಇರಲಿ. ಆತ್ಮೀಯರೇ, ಇಂದಿನ ಬಲಿಪೂಜೆಯ ದೈವವಾಕ್ಯ ವಿಧಿಗಳ ಮುಖಾಂತರ ಪ್ರಭು ಯೇಸು ಕ್ರಿಸ್ತರು ತಮ್ಮನ್ನೇ ನಮಗೆ ಆಧ್ಯಾತ್ಮಿಕ ಪೋಷಣೆಯಾಗಿ ನೀಡುವ ಸಂಕೇತವನ್ನು ವಿಶೇಷವಾಗಿ ಶುಭ ಸಂದೇಶದಲ್ಲಿ ಕಾಣುತ್ತೇವೆ. ಅನೇಕ ಸಲ ನಾವು ಇದನ್ನು ಗ್ರಹಿಸಿಕೊಳ್ಳದೆ ಪ್ರಭು ಯೇಸುವನ್ನು ಸ್ವಾದಿಸದೆ ತಪ್ಪು ಗೈದಿದ್ದೇವೆ. ಇಂತಹ ಪಾಪಮಯ ಕ್ಷಣಗಳನ್ನು ನೆನೆಸಿಕೊಂಡು ಅವರ ದಯೆ ಹಾಗೂ ಕ್ಷಮೆಗಾಗಿ ಬೇಡೋಣ. ಸರ್ವಶಕ್ತ ದೇವರಿಗೂ ಸಹೋದರ ಸಹೋದರಿಯರೇ, ನಿಮಗೂ ಯೋಚನೆಯಿಂದಲೂ ನುಡಿಯಿಂದಲೂ ನಡತೆಯಿಂದಲೂ ಕರ್ತವ್ಯ ಲೋಪದಿಂದಲೂ ನಾನು ಅನೇಕ ಪಾಪಗಳನ್ನು ಮಾಡಿದ್ದೇನೆಂದು ನಿವೇದಿಸುತ್ತೇನೆ. ನನ್ನ ಪಾಪವೇ, ನನ್ನ ಪಾಪವೇ, ನನ್ನ ಮಹಾಪಾಪವೇ. ಆದುದರಿಂದ ಸದಾ ಕನ್ನಿಕೆಯಾದ ಸಂತ ಮರಿಯಮ್ಮನವರನ್ನು, ಸಕಲ ದೇವದೂತರನ್ನು, ಸಂತರನ್ನು, ಸಹೋದರ ಸಹೋದರಿಯರೇ, ನಿಮ್ಮನ್ನು ನನಗಾಗಿ ನಮ್ಮ ಪ್ರಭು ದೇವರನ್ನು ಪ್ರಾರ್ಥಿಸಬೇಕೆಂದು ಬೇಡಿಕೊಳ್ಳುತ್ತೇನೆ. ಸರ್ವಶಕ್ತ ದೇವರು ನಮ್ಮ ಪಾಪಗಳನ್ನು ತೊಡೆದು ಹಾಕಿ
ನಮಗೆ ದಯೆ ತೋರಿಸಿ ನಮ್ಮೆಲ್ಲರನ್ನು ನಿತ್ಯ ಜೀವದೆಡೆಗೆ ಕರೆದೊಯ್ಯಲಿ. ಆಮೆನ್. स्वामी दये तोरी, प्रभु क्रिस्तरे दये तोरी. स्वामी दये तोरी, प्रभु क्रिस्तरे दये तोरी. स्वामी दये तोरी, क्रिस्तरे दये तोरी. स्वामी दये तोरी, क्रिस्तरे दये तोरी. ಮಹೋನ್ನತದಲ್ಲಿ ದೇವರಿಗೆ ಮಹಿಮೆಯಾಗಲಿ, ಭೂಲೋಕದಲ್ಲಿ ಮನುಜರಿಗೆ ಶಾಂತಿ ಲಭಿಸಲಿ. ಮಹೋನ್ನತದಲ್ಲಿ ದೇವರಿಗೆ ಮಹಿಮೆಯಾಗಲಿ, ಭೂಲೋಕದಲ್ಲಿ ಮನುಜರಿಗೆ ಶಾಂತಿ ಲಭಿಸಲಿ. ಕರ್ತ ದೇವರೇ, ಸ್ವರ್ಗರಾಜರೇ, ಪ್ರೀತಿಯ ತಂದೆಯೇ, ಹೊಗಳುತ್ತಾ ಹಾಡುವೆವು. ಮಹೋನ್ನತದಲ್ಲಿ ದೇವರಿಗೆ ಮಹಿಮೆಯಾಗಲಿ, ಭೂಲೋಕದಲ್ಲಿ ಮನುಜರಿಗೆ ಶಾಂತಿ ಲಭಿಸಲಿ. ದೇವಪುತ್ರರೇ, ಯೇಸು ಕ್ರಿಸ್ತರೇ, ಮೊರೆಯನ್ನು ಆಲಿಸಿ ಕರುಣೆಯ ತೋರಿರಿ. ಮಹೋನ್ನತದಲ್ಲಿ ದೇವರಿಗೆ ಮಹಿಮೆಯಾಗಲಿ, ಭೂಲೋಕದಲ್ಲಿ ಮನುಜರಿಗೆ ಶಾಂತಿ ಲಭಿಸಲಿ. ಪವಿತ್ರ ಆತ್ಮವೇ, ಪ್ರೇಮ ದೀಪವೇ, ದೇವಶಕ್ತಿಯೇ, ನಮ್ಮನ್ನು ರಕ್ಷಿಸಿ. ಮಹೋನ್ನತದಲ್ಲಿ ದೇವರಿಗೆ ಮಹಿಮೆಯಾಗಲಿ, ಭೂಲೋಕದಲ್ಲಿ ಮನುಜರಿಗೆ ಶಾಂತಿ ಲಭಿಸಲಿ. ಪ್ರಾರ್ಥಿಸೋಣ. ದೇವರೇ ಅವಿರತ ಕರುಣೆಯಿಂದ ನಿಮ್ಮ ಸೇವಕರ ಬಳಿ ಬಂದು ಅವರ ಪ್ರಾರ್ಥನೆಗಳಿಗೆ ಸದುತ್ತರವನ್ನು ನೀಡಿರಿ. ನಿಮ್ಮನ್ನೇ ತಮ್ಮ ಸೃಷ್ಟಿಕರ್ತರು ಮಾರ್ಗದರ್ಶಕರು ಎಂದು ನಿಮ್ಮಲ್ಲಿ ಮಹಿಮೆ ಪಡೆಯುತ್ತಿರುವ ಅವರಿಗೆ ನೀವು ಸೃಷ್ಟಿಸಿದ್ದನ್ನು ಪುನಃಸ್ಥಾಪಿಸಿ
ಪುನಃಸ್ಥಾಪಿಸಿದ್ದನ್ನು ಸುರಕ್ಷಿತವಾಗಿ ಕಾಪಾಡಿರಿ. ನಿಮ್ಮೊಂದಿಗೆ ಪವಿತ್ರ ಆತ್ಮರ ಐಕ್ಯದಲ್ಲಿ ದೇವರಾಗಿ ಯುಗ ಯುಗಾಂತರಕ್ಕೂ ಜೀವಿಸಿ ಆಳುವ ನಮ್ಮ ಪ್ರಭು ನಿಮ್ಮ ಪುತ್ರರೂ ಆಗಿರುವ ಯೇಸು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಮನುಷ್ಯನ ಆಸೆಗಳಿಗೆ ಮಿತಿಯಿಲ್ಲ. ಆಸೆ ಪಟ್ಟಷ್ಟು ಪಡೆಯಬೇಕೆಂಬ ಆಸೆ. ಈ ಆಸೆ ಎಂಬುದು ನಮ್ಮ ಸ್ವಾರ್ಥದಿಂದಲೇ ಬೆಳೆದ ದುರ್ಗುಣ. ಅದು ದೇವರು ತಮ್ಮ ಸೃಷ್ಟಿಯಲ್ಲಿ ನೀಡಿದ ವರವಲ್ಲ. ಕರುಣಾಮಯಿ ದೇವರು ಯಾವಾಗಲೂ ಎಲ್ಲರಿಗೂ ಯಥೇಚ್ಛವಾಗಿ ನೀಡುತ್ತಾ ನಿಸ್ವಾರ್ಥಿಗಳಾಗಲು ಕರೆ ನೀಡುವವರಾಗಿದ್ದಾರೆ ಎಂಬ ಸಂದೇಶವನ್ನು ಈ ವಾಚನದಲ್ಲಿದೆ. ಬನ್ನಿ, ಅನ್ನವನ್ನು ತೆಗೆದುಕೊಂಡು ತಿನ್ನಿ. ಪ್ರವಾದಿ ಯೆಶಾಯನ ಗ್ರಂಥದಿಂದ ವಾಚನ. ಎಲೆ ಬಾಯಾರಿದ ಜನರೇ, ನೀರಿನ ಬಳಿಗೆ ಬನ್ನಿ. ಹಣವಿಲ್ಲದವರೇ ಬನ್ನಿ, ಅನ್ನವನ್ನು ತೆಗೆದುಕೊಂಡು ತಿನ್ನಿ. ಹಾಲನ್ನು ದ್ರಾಕ್ಷಾರಸವನ್ನು ಕ್ರಯವಿಲ್ಲದೆ ಕೊಂಡುಕೊಳ್ಳಿ. ಆಹಾರವಲ್ಲದಕ್ಕೆ ಹಣವನ್ನು ವ್ಯಯ ಮಾಡುವುದೇಕೆ? ತೃಪ್ತಿ ತರದ ಪದಾರ್ಥಕ್ಕೆ ನಿಮ್ಮ ದುಡಿತದ ವೆಚ್ಚವೇಕೆ? ಕಿವಿಗೊಡಿ ನನಗೆ, ಒಳಿತನ್ನು ತಿಂದು ಆನಂದ ಪಡಿ. ಆ ಮೃಷ್ಟಾನ್ನವನ್ನುಂಡು ಕಿವಿಯನ್ನಿತ್ತ ತಿರುಗಿಸಿ. ಬನ್ನಿ ನನ್ನ ಬಳಿಗೆ, ಬದುಕಿ ಬಾಳುವಿರಿ ನೀವು ಕಿವಿಗೊಟ್ಟರೆನಗೆ. ದಾವೀದನಿಗೆ ವಾಗ್ದಾನವಿತ್ತ ವರವ ಈವೆ ನಿಮಗೆ. ಮಾಡಿಕೊಳ್ಳುವೆ ಚಿರವಾದ ಒಡಂಬಡಿಕೆಯನ್ನು ನಿಮ್ಮೊಂದಿಗೆ. ಪ್ರಭುವಿನ ವಾಕ್ಯ. ದೇವರಿಗೆ ಕೃತಜ್ಞತೆ ಸಲ್ಲಲಿ. ನಿತ್ಯ ಜೀವ ಕೊಡುವ ಭಾಗ್ಯ ನಿನ್ನಲ್ಲಿದೆ. ಸತ್ಯ ಜ್ಯೋತಿ ಮಾರ್ಗ ನಿನಗೆ ನೀನೆ ಅಲ್ಲವೇ? ಸತ್ಯ ಜ್ಯೋತಿ ಮಾರ್ಗ ನಿನಗೆ ನೀನೆ ಅಲ್ಲವೇ? ಬಿಟ್ಟು ಹೋಗಲಿ ನಿನ್ನ ನಾನು ಎಲ್ಲಿಗೆ? ಎಂದೆಂದು ಶಕ್ತಿದಾಯಕ, ಇಬ್ಬಾಯಿ ಕತ್ತಿಗಿಂತ ಹೆಚ್ಚು ಹರಿತ. ನಿನ್ನ ವಾಕ್ಯ ಎಂದೆಂದು ಶಕ್ತಿದಾಯಕ, ಇಬ್ಬಾಯಿ ಕತ್ತಿಗಿಂತ ಹೆಚ್ಚು ಹರಿತ.
ಧರೆಗೆ ಸುರಿವ ಮಳೆಯ ತೆರೆದಿ ವ್ಯರ್ಥವಾಗದು. ಧರೆಗೆ ಸುರಿವ ಮಳೆಯ ತೆರೆದಿ ವ್ಯರ್ಥವಾಗದು. ವಾಕ್ಯ ನಿನ್ನ ಎಮಗೆ ಅಧಿಕ ಫಸಲು ಕೊಡುವುದು. ವಾಕ್ಯ ನಿನ್ನ ಎಮಗೆ ಅಧಿಕ ಫಸಲು ಕೊಡುವುದು. ಬಿಟ್ಟು ಹೋಗಲಿ ನಿನ್ನ ನಾನು ಎಲ್ಲಿಗೆ, ಬಿಟ್ಟು ಹೋಗುವೆನು ನಿನ್ನ ನಾನು ಮರೆತರೆ. ನಿತ್ಯ ಜೀವ ಕೊಡುವ ವಾಕ್ಯ ನಿನ್ನಲ್ಲಿದೆ. ಸತ್ಯ ಜ್ಯೋತಿ ಮಾರ್ಗ ಎನಗೆ ನೀನೆ ಅಲ್ಲವೇ. ಸತ್ಯ ಜ್ಯೋತಿ ಮಾರ್ಗ ಎನಗೆ ನೀನೆ ಅಲ್ಲವೇ. ಬಿಟ್ಟು ಹೋಗಲಿ ನಿನ್ನ ನಾನು ಎಲ್ಲಿಗೆ. ದೇವರು ಹಾಗೂ ಮಾನವನ ಸಂಬಂಧ ಶ್ರೇಷ್ಠವಾದುದು. ಈ ಸಂಬಂಧದ ನಡುವೆ ಅಡ್ಡಲಾಗಿ ಯಾವುದೂ ಬರಬಾರದು. ಸಂತ ಪೌಲರು ತಮ್ಮನ್ನೇ ಕ್ರಿಸ್ತನಿಗೆ ಸಮರ್ಪಿಸಿದ ನಂತರ ಸಂಪೂರ್ಣವಾಗಿ ಕ್ರಿಸ್ತ ಪ್ರೀತಿಯಲ್ಲಿ ಲೀನರಾದರು. ಪ್ರಪಂಚದ ಯಾವುದೇ ವಿಷಯಗಳು, ವಸ್ತುಗಳು, ಹಸಿವು, ನೀರು, ಸಾವು, ನೋವು ಪೌಲರನ್ನು ಕ್ರಿಸ್ತ ಪ್ರೇಮದಿಂದ ಬೇರ್ಪಡಿಸಲಾಗದು ಎಂಬುದನ್ನು ಪೌಲರೇ ಹೇಳುತ್ತಾರೆ. ಸಂತ ಪೌಲ ರೋಮನರಿಗೆ ಬರೆದ ಪತ್ರದಿಂದ ಇಂದಿನ 2ನೇ ವಾಚನ. ಸಹೋದರರೇ, ಕ್ರಿಸ್ತ ಯೇಸುವಿನ ಪ್ರೀತಿಯಿಂದ ನಮ್ಮನ್ನು ಬೇರ್ಪಡಿಸಲು ಯಾರಿಂದ ಸಾಧ್ಯ? ಕಷ್ಟ ಸಂಕಟ, ಇಕ್ಕಟ್ಟು ಬಿಕ್ಕಟ್ಟು, ಹಿಂಸೆ ಬಾಧೆ ಇವುಗಳಿಂದ ಸಾಧ್ಯವೇ? ಇಲ್ಲ. ಹಸಿವು ನೀರಡಿಕೆ, ನಗ್ನಸ್ಥಿತಿ, ಆಪತ್ತು ವಿಪತ್ತು, ಖಡ್ಗ ಕಠಾರಿಗಳಿಂದ ಸಾಧ್ಯವೇ? ಎಂದಿಗೂ ಇಲ್ಲ. ಪವಿತ್ರ ಗ್ರಂಥದಲ್ಲಿ ಹೀಗೆ ಬರೆಯಲಾಗಿದೆ: ದಿನವಿಡೀ ನಿಮಗೋಸ್ಕರವೇ ಸಾವಿಗೀಡಾಹುತಿಯೆವು ನಾವು, ವಧ್ಯಸ್ಥಾನಕ್ಕೆ ಒಯ್ದ ಕುರಿಗಳಂತೆ ಪರಿಗಣಿತರಾಗುತ್ತಿಹೆವು ನಾವು. ನಮ್ಮನ್ನು ಪ್ರೀತಿಸಿದ ಯೇಸು ಕ್ರಿಸ್ತರ ಮುಖಾಂತರ ಇವೆಲ್ಲವುಗಳಲ್ಲಿಯೂ ನಾವು ಪೂರ್ಣ ಜಯಶಾಲಿಗಳಾಗುತ್ತೇವೆ. ಸಾವಾಗಲಿ, ಜೀವವಾಗಲಿ, ದೇವದೂತರಾಗಲಿ, ದುರಾತ್ಮರಾಗಲಿ, ಈಗಿನ ಸಂಗತಿಗಳೇ ಆಗಲಿ, ಭವಿಷ್ಯದ ಆಗು ಹೋಗುಗಳೇ ಆಗಲಿ, ಯಾವ ಶಕ್ತಿಗಳೇ ಆಗಲಿ, ನಮ್ಮ ಪ್ರಭು ಯೇಸು ಕ್ರಿಸ್ತರಲ್ಲಿ ತೋರಿ ಬಂದ ದೈವ ಪ್ರೀತಿಯಿಂದ ನಮ್ಮನ್ನು ಬೇರ್ಪಡಿಸಲಾರವು. ಅಂತೆಯೇ ಮೇಲಣ ಲೋಕವಾಗಲಿ, ಕೆಳಗಣ ಲೋಕವಾಗಲಿ, ಸೃಷ್ಟಿ ಸಮಸ್ತಗಳಲ್ಲಿ ಯಾವುದೇ ಆಗಲಿ ಆ ಪ್ರೀತಿಯಿಂದ ನಮ್ಮನ್ನು ಬೇರ್ಪಡಿಸಲು ಸಾಧ್ಯವಿಲ್ಲ. ಇದು ನಿಶ್ಚಯ. ಪ್ರಭುವಿನ ವಾಕ್ಯವಿದು. ದೇವರಿಗೆ ಕೃತಜ್ಞತೆ ಸಲ್ಲಲಿ. Hallelujah, 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 hallelujah. ಹೃದಯಾನುಂಬಿ ಹಾಡುವೆ, ಯೇಸುವನ್ನು ಭಜಿಸುವೆ. ಅವರೇ ನನ್ನ ಪಾಲರು, ಅವರೇ ನನ್ನ ದೇವರು. ಹಲ್ಲೆಲೂಯ, 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 ಹಲ್ಲೆಲೂಯ. ಪ್ರಭು, ಪಾಪಿಯಾದ ನಾನು ನಿಮ್ಮ ಶುಭ ಸಂದೇಶವನ್ನು ಯೋಗ್ಯವಾಗಿ ಪ್ರಕಟಿಸುವಂತೆ ನನ್ನ ಹೃದಯವನ್ನು ಮನವನ್ನು ಪರಿಶುದ್ಧಗೊಳಿಸಿರಿ. ಪ್ರಭು ನಿಮ್ಮೊಡನೆ ಇರಲಿ,
ನಿಮ್ಮಾತ್ಮದೊಡನೆಯೂ ಇರಲಿ. ಮತ್ತಾಯನು ಬರೆದ ಪವಿತ್ರ ಶುಭ ಸಂದೇಶದಿಂದ ವಾಚನ. ಪ್ರಭು ನಿಮಗೆ ಮಹಿಮೆ ಸಲ್ಲಲಿ. ಯೌವನನ ಮರಣದ ಸಮಾಚಾರವನ್ನು ಕೇಳಿದ ಯೇಸು ಸ್ವಾಮಿ ಆ ಸ್ಥಳವನ್ನು ಬಿಟ್ಟು ದೋಣಿ ಹತ್ತಿ ನಿರ್ಜನ ಪ್ರದೇಶಕ್ಕೆ ಒಬ್ಬಂಟಿಗರಾಗಿ ಹೊರಟರು. ಇದನ್ನು ತಿಳಿದುಕೊಂಡ ಜನರು ಊರೂರುಗಳಿಂದ ಹೊರಟು ಗುಂಪು ಗುಂಪಾಗಿ ಅವರ ಹಿಂದೆಯೇ ಕಾಲ್ದಾರಿಯಲ್ಲಿ ನಡೆದು ಹೋದರು. ಯೇಸು ದೋಣಿಯಿಂದ ಇಳಿದಾಗ ಜನರ ದೊಡ್ಡ ಸಮೂಹ ಆಗಲೇ ಅಲ್ಲಿ ಸೇರಿತ್ತು. ಆ ಸಮೂಹವನ್ನು ಕಂಡು ಅವರ ಮನ ಕರಗಿತು. ಅವರಲ್ಲಿ ಅಸ್ವಸ್ಥರಾಗಿದ್ದವರನ್ನು ಗುಣಪಡಿಸಿದರು. ಸಂಜೆಯಾದಾಗ ಶಿಷ್ಯರು ಯೇಸುವಿನ ಬಳಿಗೆ ಬಂದು, ಇದು ನಿರ್ಜನ ಪ್ರದೇಶ, ಈಗಾಗಲೇ ಹೊತ್ತು ಮೀರಿ ಹೋಗಿದೆ, ಜನಸಮೂಹವನ್ನು ಕಳುಹಿಸಿಬಿಡಿ, ಹಳ್ಳಿ ಪಳ್ಳಿಗೆ ಹೋಗಿ ಅವರಿಗೆ ಬೇಕಾದ ತಿಂಡಿ ತಿನಿಸುಗಳನ್ನು ಕೊಂಡುಕೊಳ್ಳಲಿ ಎಂದರು. ಅದಕ್ಕೆ ಯೇಸು ಅವರು ಹೋಗಬೇಕಾಗಿಲ್ಲ, ನೀವೇ ಅವರಿಗೆ ಊಟಕ್ಕೆ ಏನಾದರೂ ಕೊಡಿ ಎಂದರು. ಶಿಷ್ಯರು ಪ್ರತ್ಯುತ್ತರವಾಗಿ, ನಮ್ಮ ಬಳಿ 5 ರೊಟ್ಟಿ ಮತ್ತು 2 ಮೀನುಗಳು ಮಾತ್ರ ಇವೆ ಎಂದರು. ಯೇಸು ಅವನ್ನು ಇಲ್ಲಿಗೆ ತನ್ನಿ ಎಂದು ಹೇಳಿ ಜನರೆಲ್ಲರೂ ಹುಲ್ಲಿನ ಮೇಲೆ ಕುಳಿತುಕೊಳ್ಳುವಂತೆ ಅಪ್ಪಣೆ ಮಾಡಿದರು. ಬಳಿಕ ಆ 5 ರೊಟ್ಟಿಗಳನ್ನು 2 ಮೀನುಗಳನ್ನು ತೆಗೆದುಕೊಂಡು ಸ್ವರ್ಗದತ್ತ ಕಣ್ಣೆತ್ತಿ ನೋಡಿ ದೇವರಿಗೆ ಸ್ತೋತ್ರ ಸಲ್ಲಿಸಿದರು. ತರುವಾಯ ರೊಟ್ಟಿಗಳನ್ನು ಮುರಿದು ಶಿಷ್ಯರಿಗೆ ಕೊಟ್ಟರು. ಶಿಷ್ಯರು ಜನರಿಗೆ ಹಂಚಿದರು. ಎಲ್ಲರೂ ಹೊಟ್ಟೆ ತುಂಬ ತಿಂದು ತೃಪ್ತರಾದರು. ಉಳಿದಿದ್ದ ತುಂಡುಗಳನ್ನು ಒಟ್ಟುಗೂಡಿಸಿದಾಗ ಅವು 12 ಬುಟ್ಟಿಗಳ ತುಂಬ ಆದವು. ಊಟ ಮಾಡಿದವರಲ್ಲಿ ಹೆಂಗಸರು ಮಕ್ಕಳನ್ನು ಬಿಟ್ಟರೆ ಗಂಡಸರೇ ಸುಮಾರು 5,000 ಇದ್ದರು. ಪ್ರಭುವಿನ ಶುಭ ಸಂದೇಶ. ಕ್ರಿಸ್ತರೇ ನಿಮಗೆ ಸ್ತುತಿ ಸಲ್ಲಲಿ. ಆತ್ಮೀಯರೇ, ಕೀರ್ತನೆಗಳು 145ನೇ ಅಧ್ಯಾಯದಲ್ಲಿ ಕೀರ್ತನಕಾರ ಎಲ್ಲ ಜೀವಿಗಳ ಕಣ್ಣು ಪ್ರಭು ನಾಟಿವೆ ನಿನ್ನ ಕಡೆಗೆ, ಕಾಲ ಕಾಲಕ್ಕೆ ಕೊಡುವೆ ಆಹಾರವನ್ನು ಅವುಗಳಿಗೆ. ಎಲ್ಲ ಜೀವಿಗಳಿಗೆ ನೀನು ಕೈ ನೀಡುವವನು, ಎಲ್ಲರ ಕೋರಿಕೆಗಳನ್ನು ಈಡೇರಿಸುವವನು ಎಂದು ದೇವರ ಕಾಳಜಿ, ಆರೈಕೆ, ಪ್ರೀತಿ ಹಾಗೂ ಪೋಷಣಾ ಗುಣವನ್ನು ಸ್ಪಷ್ಟವಾದ ವಾಕ್ಯಗಳಲ್ಲಿ ನೆನೆಸಿಕೊಂಡು ಕೃತಜ್ಞನಾಗಿ ಬೇಡುತ್ತಾನೆ. ಈ ಕೀರ್ತನೆಗಳ ಸಾರ ಇದ್ದ ಹಾಗೆ ಇಂದಿನ ವಾಚನ ವಿಧಿಗಳು ಸಹ ನಮಗೆ ಆಧ್ಯಾತ್ಮಿಕ ಪೋಷಣೆಯತ್ತ ಕರೆ ನೀಡ್ತಾ ಇದೆ. ಎಲ್ಲ ಜೀವಿಗಳು ಮೊದಲು ಮಾಡುವುದು ಹೊಟ್ಟೆಯ ಚಿಂತೆ. ಹೇಗಾದರೂ ಮಾಡಿ ಬದುಕಬೇಕು,
ನಾವು ಸಾಯಬಾರ್ದು ಎಂಬುದೇ ಎಲ್ಲ ಜೀವಿಗಳ ಹೋರಾಟ. ಮನುಷ್ಯನು ಇದಕ್ಕೆ ಹೊರತಲ್ಲ. ಬದುಕುವುದಕ್ಕೆ ಅಗತ್ಯವಾದದ್ದು ಪೂರೈಕೆಯಾದ ಬಳಿಕ, ಹಸಿವೆಯ ಬೆಂಕಿ ಆರಿದ ಬಳಿಕ ಬುದ್ಧಿಯ ಕಾರ್ಯ ಪ್ರಾರಂಭವಾಗುತ್ತದೆ. ಹಲವು ಪ್ರಶ್ನೆಗಳು, ಜಿಜ್ಞಾಸೆಗಳು ವ್ಯಕ್ತಿಯನ್ನು ಕಾಡತೊಡಗುತ್ತವೆ. ಅವಳಿಗೆ ಉತ್ತರ ಕಂಡುಕೊಳ್ಳುವ ಪ್ರಯತ್ನ ಅಷ್ಟಷ್ಟಾದರೂ ನಡೆದೇ ನಡೆಯುತ್ತದೆ. ಅಮೆರಿಕ ದೇಶದಲ್ಲಿ ವರ್ಣ ಭೇದ ಹಾಗೂ ಜನಾಂಗೀಯ ನಿಂದನೆ ಬಹಳ ಪ್ರಬಲವಾಗಿ ನಡೀತಾ ಇತ್ತು. ಕಪ್ಪು ಜನರನ್ನು ನಾಯಿಯಂತೆ ನೋಡ್ತಾ ಇದ್ರು, ಕತ್ತೆಯಂತೆ ದುಡಿಸ್ಕೊಳ್ತಾ ಇದ್ರು. ಕಪ್ಪು ಜನರಿಗೆ ಮಾನವೀಯತೆಯ ಗೌರವ ಇರಲಿಲ್ಲ. ಆ ಸಂದರ್ಭದಲ್ಲಿ ಮಾರ್ಟಿನ್ ಲೂಥರ್ ಕಿಂಗ್ ಫಸ್ಟು ನಮಗೆ ಹೊಟ್ಟೆಪಾಡು, ಆದ್ದರಿಂದ ಎಲ್ಲನಾ ಹೋಗಲಿ, ನಾವು ನಾಯಿಯಂತೆ ಇದ್ದು ಕತ್ತೆಯಂತೆ ದುಡಿಯೋಣ. ಆದರೆ ಐ ಹ್ಯಾವ್ ಎ ಡ್ರೀಮ್, ನನಗೆ ಒಂದು ಕನಸಿದೆ. ಈ ಎಲ್ಲ ವರ್ಣೀಯರು, ಕಪ್ಪು ಜನಾಂಗದವರು ಮಾನವೀಯತೆಯೆಡೆಗೆ ಸಾಗಬೇಕು, ಇವರು ಸ್ವತಂತ್ರರಾಗಬೇಕು, ಇವರು ಎಲ್ಲ ವಿಧಗಳಲ್ಲೂ ಸರಿ ಸಮಾನತೆಯಲ್ಲಿ ಇರಬೇಕು ಎಂದು ಒಂದು ಆಂದೋಲನ ನಡೆಸುತ್ತಾರೆ. ಹಾಗೂ ಇವರಿಗೆ ಸ್ವತಂತ್ರವನ್ನು ಪಡೆದುಕೊಳ್ಳುತ್ತಾರೆ. ಯಾವ ರೀತಿ ಈ ಕಪ್ಪು ಜನಕ್ಕೆ ರೆಕಗ್ನಿಷನ್ ಪ್ರಾಬ್ಲಮ್ ಇತ್ತೋ, ಆ ರೀತಿ ರೆಕಗ್ನಿಷನ್ ಪ್ರಾಬ್ಲಮ್ ಪ್ರತಿಯೊಬ್ಬ ಮನುಷ್ಯನಿಗೂ ಜೀವನದಲ್ಲಿ ಒಮ್ಮೆ ಆದರೂ ಕಾಡುತ್ತಾ ಇರುತ್ತದೆ. ತನ್ನನ್ನು ಯಾರಾದರೂ ಗುರುತಿಸಬೇಕು, ತನ್ನನ್ನು ಯಾರಾದರೂ ಗಮನಿಸಬೇಕು, ತನ್ನ ಮೇಲೆ ಯಾರಾದರೂ ಅನುಕಂಪ ತೋರಬೇಕು, ನನಗೆ ಅನುರಾಗ ತೋರಬೇಕು ಎಂಬ ಜನಮನ ಅಪೇಕ್ಷೆಯ ಈ ರೆಕಗ್ನಿಷನ್ ಪ್ರಾಬ್ಲಮ್ ಕಾಡ್ತಾ ಇರುತ್ತೆ. ಇದಕ್ಕೆ ಏನೆಲ್ಲ ಕಸರತ್ತು ಮಾಡ್ತಾರೆ. ಆ ಕಸರತ್ತಿನ ಭಾವಾಂತದಲ್ಲಿ ಏನೆಲ್ಲ ಪಾಪಕೃತ್ಯಗಳನ್ನು ಸಹ ಮಾಡುತ್ತಾರೆಂದರೆ, ಆ ಪಾಪಗಳೂ ಕೂಡ ಪ್ರಸ್ತುತ ಪ್ರಪಂಚದಷ್ಟೇ ಹೈಟೆಕ್ ಆಗಿರುತ್ತದೆ. ಇಷ್ಟಕ್ಕೂ ರೆಕಗ್ನಿಷನ್ ಪ್ರಾಬ್ಲಮ್ ಉದ್ಭವಿಸಲು ಮೂಲ ಕಾರಣ ತಮ್ಮ ಒಳಗಿನ ಖಾಲಿತನ, ಬರಿದುತನ. ಈ ಭರ್ತಿ ಮಾಡಲು ಜನ ಅನುಕಂಪವನ್ನು ಬಯಸುವುದಕ್ಕಿಂತ ದೇವರ ಅನುಕಂಪವನ್ನು ಬಯಸುವುದು ಸೂಕ್ತ ಮಾರ್ಗ ಎಂಬುದನ್ನು ಇಂದಿನ ವಾಚನ ವಿಧಿಗಳು ನಮ್ಮನ್ನು ಆಹ್ವಾನಿಸುತ್ತದೆ. ಆತ್ಮೀಯರೇ, ಬದುಕಿನಲ್ಲಿ ಕಳೆದುಕೊಂಡಿರುವುದನ್ನು, ಒಳಿತನ್ನು ಸಾಧಿಸಲು ಒಬ್ಬ ಮನುಷ್ಯನು ತನ್ನ ಮುಂದೆ ಬರುವ ದುಷ್ಟ ಪ್ರಲೋಭನೆಗಳಿಗೆ ಸೊಪ್ಪು ಹಾಕದೆ ವಕ್ರದಾರಿ ಹಿಡಿಯುವುದೇ ಪ್ರಾಮಾಣಿಕವಾಗಿ ತಾನು ಮಾಡುತ್ತಿರುವುದು ಜನರ ಮನ ಸೋರೆಗೊಳಿಸುವುದಕ್ಕಾಗಿ ಅಲ್ಲ, ಬದಲಾಗಿ ದೇವರು ಅದನ್ನು ಪುರಸ್ಕರಿಸಲಿ ಎಂದು ಬಯಸಿ ಬದುಕುವುದೇ ಒಳಿತು ಎಂಬ ಕರೆಯನ್ನು ಇಂದಿನ ವಾಚನ ವಿಧಿಗಳು ನಮಗೆ ನೀಡುತ್ತದೆ. ಈ ಸಾಧನೆಯನ್ನು ಸಿದ್ಧಿಸಿಕೊಳ್ಳಲು ಬಲಗೈಯಂತೆ ಸಹಾಯಕ್ಕೆ ಬರುವುದೇ ಪ್ರಾರ್ಥನೆ. ಪೂರ್ಣ ಪ್ರಾರ್ಥನೆ ಎಂದರೆ ಕೇವಲ ತುಟಿಗಳ ಪಿಸುಗುಟ್ಟುವಿಕೆ ಆಗಿರದೆ ಅದು ಪ್ರಾರ್ಥನೆ, ಪ್ರಯತ್ನಗಳ ಸಮ್ಮಿಳಿತ. ಪ್ರಾರ್ಥನೆಯೊಂದಿಗೆ ಅಷ್ಟೇ ಪ್ರಮಾಣದಲ್ಲಿ ಪ್ರಯತ್ನವೂ
ಮೇಳೈಸಿದರೆ ಅಲ್ಲಿ ದೈವ ಯೋಜನೆ ಮನುಜನಲ್ಲಿ ಸಾಕ್ಷಾತ್ಕಾರವಾಗುತ್ತದೆ ಎಂಬ ಕರೆಯನ್ನು ಇಂದಿನ ವಾಚನ ವಿಧಿಗಳು ನಮಗೆ ನೀಡುತ್ತವೆ. ಹಾಗೂ ಎಲ್ಲಕ್ಕಿಂತ ಹೆಚ್ಚಾಗಿ ಇಂದಿನ ಶುಭ ಸಂದೇಶದ ಮುಖಾಂತರ ಪ್ರಭು ಯೇಸು ಕ್ರಿಸ್ತರ ದೈವತ್ವ, ಒಳ್ಳೆಯ ಕುರುಬನ ಒಂದು ದೈವತ್ವ ಎಂದು ನಮ್ಮ ಮುಂದೆ ನೀಡಲಾಗಿದೆ. ಒಳ್ಳೆಯ ಕುರುಬ ಕುರಿಗಳ ಆಸ್ತಿ. ಒಳ್ಳೆಯ ಕುರುಬನಾಗಿರಲು ಕುರಿಗಳಿಗೆ ಯಾವುದೇ ಭಯ ಇಲ್ಲ. ಹಾಗಾದರೆ ಆ ಒಳ್ಳೆಯ ಕುರುಬನ ಗುಣಲಕ್ಷಣಗಳು ಏನು ಎಂದು ನಾವು ತಿಳಿದುಕೊಳ್ಳಬೇಕಾಗಿದೆ. ಒಳ್ಳೆಯ ಕುರುಬ ಕುರಿಗಳನ್ನು ಒಂದಾಗಿ ಸೇರಿಸುತ್ತಾರೆ. ಒಳ್ಳೆಯ ವಾತಾವರಣವನ್ನು ಕಲ್ಪಿಸುತ್ತಾರೆ. ಒಳ್ಳೆಯ ಮೇವು ನೀರು ನೀಡಿ ಶತ್ರುವಿನ ಕೈಯಿಂದ ರಕ್ಷಿಸುತ್ತಾರೆ. ಒಳ್ಳೆಯ ಕುರುಬ ಕುರಿಗಳಿಗೋಸ್ಕರ ಕಳಂಕವನ್ನು ಸಹಿಸಿಕೊಂಡು ಅಗತ್ಯವಿದ್ದರೆ ತನ್ನ ಪ್ರಾಣವನ್ನು ನೀಡಲು ಹಿಂಜರಿಯುವುದಿಲ್ಲ. ಆತ್ಮೀಯರೇ, ಒಳ್ಳೆಯ ಹಣ್ಣು ಇರುವಂತೆ ಜಗತ್ತಿನಲ್ಲಿ ಹುಳಿ ಹಣ್ಣು ಇರುತ್ತೆ. ಒಳ್ಳೆಯ ಕುರುಬರಂತೆ ಕೆಟ್ಟ ಸ್ವಾರ್ಥಿ ನಾಯಕರು ಕುರುಬರು ಇದ್ದಾರೆ ಅನ್ನುವುದು ಯೆರೆಮೀಯ ಪ್ರವಾದಿ 23ನೇ ಅಧ್ಯಾಯ 1-4ನೇ ವಚನದಲ್ಲಿ, ಎಜೇಕಿಯೇಲನ ಗ್ರಂಥ 34ನೇ ಅಧ್ಯಾಯ 1-6ನೇ ವಾಕ್ಯಗಳಲ್ಲಿ ಸವಿಸ್ತಾರವಾಗಿ ವಿವರಿಸುತ್ತಾರೆ. ಅವರು ತಮ್ಮ ಸ್ವಾರ್ಥವನ್ನು ಬಯಸಿ ಕುರಿಯ ಅಭ್ಯುದಯ ಬಯಸುವುದಿಲ್ಲ. ಅವರಿಗೆ ಕುರಿಗಳ ಬಗ್ಗೆ ಕಾಳಜಿ ಇರುವುದಿಲ್ಲ. ಅವರಿಗೆ ಅವರ ಸುಖ ಮಾತ್ರ ಮುಖ್ಯ. ಪ್ರಭು ಯೇಸುವೇ ನಮ್ಮೆಲ್ಲರಿಗೂ ಒಳ್ಳೆಯ ಕುರುಬ. ಕಾರಣ ಪ್ರಭು ಯೇಸು ತಮ್ಮನ್ನೇ ಸಂಪೂರ್ಣವಾಗಿ ಬರಿದು ಮಾಡಿಕೊಳ್ಳುವ, ನಮಗೋಸ್ಕರ ತಮ್ಮ ಪ್ರಾಣವೇ ಸಮರ್ಪಿಸುವ ಕುರಿಗಾಹಿ ಉತ್ತಮ ಮೇಷಪಾಲಕರಾಗಿದ್ದಾರೆ. ಆತ್ಮೀಯರೇ, ಪ್ರಭು ಕೆಟ್ಟ ಕುರುಬರಿಂದ ದೂರವಿರಲು ನಮಗೆ ಎಚ್ಚರಿಕೆ ನೀಡುತ್ತಾರೆ. ಯೋಹಾನನು ಬರೆದ ಶುಭ ಸಂದೇಶ 10ನೇ ಅಧ್ಯಾಯ ವಾಕ್ಯಗಳು 1, 5, 8, 10ರಲ್ಲಿ ಮಾತ್ರವಲ್ಲ, ಕುರಿಗಳಿಗೆ ರಕ್ಷಣೆ ಅಗತ್ಯ. ಒಳ್ಳೆಯ ಕುರುಬರಾದ ಯೇಸು ಎಂದು ಯೋಹಾನ 10:7ರಲ್ಲಿ ಕುರಿಗಳಿಗೆ ನಾನೇ ದ್ವಾರ ಎಂಬ ಅಭ್ಯುದಯದ ನುಡಿಗಳನ್ನು ನುಡಿಯುತ್ತಾರೆ. ಮಾತ್ರವಲ್ಲ, ಕುರಿಗಳ ಮೇಲಿನ ಅಪಾರ ಪ್ರೀತಿಯಿಂದ ನುಡಿಯುವ ಮಾತು ಯೋಹಾನ 10:10-11, 10:15, ರೋಮಾಪುರದವರಿಗೆ ಬರೆದ ಪತ್ರ 5ನೇ ಅಧ್ಯಾಯ 5-8 ಹಾಗೂ ಯೋಹಾನನ ಶುಭ ಸಂದೇಶ 3:16. ಈ ಜಗಕ್ಕೆ ಬಂದಿರುವುದು ಜೀವ ನೀಡಲು. ಕುರಿಗಳಿಗೋಸ್ಕರ ಪ್ರಾಣವನ್ನೇ ಕೊಡುತ್ತೇನೆ. ಪ್ರಭು ಯೇಸುವೇ ಜೀವ ನೀಡುವ, ಸಾಕಿ ಸಲಹುವ ಒಳ್ಳೆಯ ಕುರುಬ. ಕಾರಣ ಆತ ತನ್ನ ಕುರಿಗಳನ್ನು ಸಂಪೂರ್ಣವಾಗಿ ಬಲ್ಲ. ನಾವು ಉತ್ತಮ ಜೀವನ ಪಡೆದಿರುವುದು ಅವರಿಂದಲೇ ನಮ್ಮ ಒಳ್ಳೆಯ ಕುರುಬ ಎಂಬುದನ್ನು ಸಾಬೀತುಪಡಿಸುತ್ತದೆ. ಆದ್ಮೇಲೆ ಇಂದು ಪವಿತ್ರ ಗ್ರಂಥದ ಉಲ್ಲೇಖನಗಳನ್ನು ನೋಡೋಣ. ಸ್ವರ ಆಲಿಸಿದ ನಿಕೋದೇಮ ಯೇಸುವಿನ ಶಿಷ್ಯನಾಗುತ್ತಾನೆ. ಒಳ್ಳೆ ಗುರುವಿನ ಸ್ವರ ಆಲಿಸಿದ ಪೇತ್ರ, ಅಂದ್ರೇಯ, ಯೋಹಾನ ಯೇಸುವಿನ ಶಿಷ್ಯರಾಗುತ್ತಾರೆ. ಸ್ವರ ಆಲಿಸಿದ ಜಕಾಯ ಮನ ಪರಿವರ್ತನೆಗೊಳ್ಳುತ್ತಾನೆ. ಸ್ವರ ಆಲಿಸಿದ ಸಮಾರ್ಯಾದ ಸ್ತ್ರೀ ಜೀವೋದ್ಧಾರ ಪಡೆಯುತ್ತಾಳೆ. ಸ್ವರ ಆಲಿಸಿದ ಮಗ್ದಲದ ಮರಿಯ ಪುನರುತ್ಥಾನಗೊಂಡ ಕ್ರಿಸ್ತರನ್ನು ತೋರಿಸಿಕೊಡುವ ಮಾಧ್ಯಮದವಳಾಗುತ್ತಾಳೆ. ಸ್ವರ ಆಲಿಸಿದರೆ ಬದಲಾವಣೆ ಸಾಧ್ಯ.
ಆದರೆ ಜೀವನದಲ್ಲಿ ಆಲಿಸಬೇಕಾದ ಕುರುಬನ ಸ್ವರ ಆಲಿಸದೆ ನಾಶವಾಗುವವರ ಸಂಖ್ಯೆ ಜಾಸ್ತಿ. ಪ್ರಭುವಿನ ಜೊತೆಗಿದ್ದ ಯೂದ ಹಣ ಅಂತಸ್ತಿನ ಸ್ವರ ಆಲಿಸಿದ. ಶ್ರೀಮಂತ ಯುವಕ ಐಶ್ವರ್ಯ ಹಾಗೂ ಪ್ರಾಪಂಚಿಕ ಸ್ವರವನ್ನು ಆಲಿಸಿದ. ಹೆರೋದರಸ ಅಧಿಕಾರದ ಸ್ವರ ಆಲಿಸಿದ. ಫರಿಸಾಯರು ಧರ್ಮಶಾಸ್ತ್ರಿಗಳು ಅಂತಸ್ತಿನ ಸ್ವರ ಆಲಿಸಿ ಪಡೆಯಬೇಕಾದ ಕೃಪೆಯನ್ನು ಇವರೆಲ್ಲರೂ ಕಳೆದುಕೊಂಡರು. ಆತ್ಮೀಯರೇ, ಒಳ್ಳೆಯ ಕುರುಬನಿದ್ದರೂ ತಪ್ಪಿ ಹೋಗುವ ಕುರಿಗಳು ಮಂದಿಯಲ್ಲಿ ಸಹಜವಾಗಿ ಇರುತ್ತವೆ. ನಾವು ಈ ಜಗತ್ತಿನಲ್ಲಿ ಜೀವಿಸುವಾಗ ಅದೇ ಪರಿಸ್ಥಿತಿಯನ್ನು ಎದುರಿಸುತ್ತೇವೆ. ಈ ಆಧುನಿಕ ಯುಗ ಒಳ್ಳೆಯ ಕುರುಬನ ಸೋಗು ಹಾಕಿ ಕೆಟ್ಟತನವನ್ನು ಬಿತ್ತುತ್ತದೆ. ವಿವಿಧ ಪಂಗಡ ಮುಖವಾಡ ಹಾಕಿ ಕಥೋಲಿಕ ಧರ್ಮಸಭೆಯನ್ನು ಒಡೆಯಲು ಬರುವ ವ್ಯಕ್ತಿಗಳ ಮಾತಿನ ಚಾಕಾಚಕ್ಯತೆಗೆ ಮರುಳಾಗಿ ವಿಶ್ವಾಸ ಕುಸಿದು ಕುರುಬನನ್ನೇ ಮೊರೆ ಹೋದ ಸಂದರ್ಭಗಳು ಆಧುನಿಕ ಸಮಾಜ ಪ್ಯಾಕೆಟ್ ಸಂಸ್ಕೃತಿಯಲ್ಲಿ ಮೌಲ್ಯಗಳನ್ನು ಮಾರಾಟ ಮಾಡ್ತಾ ಇದೆ. ಒಳಗೆ ಕೊಳಕು ತುಂಬಿ ಹೊರಗೆ ಊರಣ ಮಾಡಿ ಮರುಳುಗೊಳಿಸುವ ಸಂಸ್ಕೃತಿಯಿಂದ ಅನೇಕರ ಜೀವನ ನಾಶವಾಗಿ ದಾರಿ ತಪ್ಪುವವರು ಜಾಸ್ತಿ. ತಂದೆ ತಾಯಿಗಳಾಗಿ ಮಕ್ಕಳಿಗೆ ನಾವು ಒಳ್ಳೆಯ ಕುರುಬರಾಗಿದ್ದೇವೆ. ನಮ್ಮನ್ನೇ ನಾವು ಪ್ರಶ್ನಿಸಿಕೊಳ್ಳಬೇಕು. ಆತ್ಮೀಯರೇ, ಹೆಚ್ಚು ಫಲಭರಿತ ಮರಕ್ಕೆ ಹೆಚ್ಚು ಹೆಚ್ಚು ಪಕ್ಷಿಗಳು ಆಶ್ರಯ ಬಯಸಿ ಬರುತ್ತದೆ. ಒಣಗಿರುವ ಮರವನ್ನು ಹುಡುಕಿ ಬರುವುದು ಕಟ್ಟಿಗೆ ವ್ಯಾಪಾರಿ ಮಾತ್ರ. ಯೇಸು ಸ್ವಾಮಿ ಫಲಭರಿತ ಮರ. ತನ್ನ ಬಳಿಗೆ ಬರುವವರನ್ನು ವಿಶ್ರಾಂತಿಯ ಭರವಸೆ ಹಾಗೂ ನವ ಭರವಸೆಯ ಜೀವನಕ್ಕೆ ದಾರಿ ತೋರಿಸುತ್ತಾರೆ. ನಾನೇ ಮಾರ್ಗ, ಸತ್ಯ, ಜೀವ ಎಂದಾಗ ದಾರಿ ತಪ್ಪಿರುವ ಎಲ್ಲರೂ, ಸತ್ಯಾನ್ವೇಷಣೆಯಲ್ಲಿರುವವರು, ಜಗದ ಶೋಷಣೆಗಳಿಗೆ ಹಾಗೂ ದಬ್ಬಾಳಿಕೆಗಳಿಗೆ ಒಳಗಾದವರು ಯೇಸುವಿನ ಬಳಿಗೆ ಹೋದರೆ ಅವರಲ್ಲಿ ಸಂತೃಪ್ತಿ ಕಂಡುಕೊಳ್ಳಲು ಸಾಧ್ಯ. ಯೇಸುವಿನಲ್ಲಿ ನಾವು ಆಶ್ರಯ ಬಯಸಿ ನಡೆದಾಗ ನಾವು ಒಣ ಮರದಂತಾಗದೆ ಉತ್ಸಾಹಿಗಳಾಗಬೇಕು. ಏಕೆಂದರೆ ಒಣಮರ ನಿರುತ್ಸಾಹದ ಸಂಕೇತ ಹಾಗೂ ಭರವಸೆ ರಹಿತ ಬಾಳನ್ನು ಸೂಚಿಸುತ್ತೆ. ನಾವು ಉತ್ಸಾಹಿಗಳು ಆಗಿ ಪರರನ್ನು ಯೇಸುವಿನ ಬಳಿಗೆ ಕರೆತರಬೇಕು. ಇಂತಹ ಉತ್ಸಾಹದ ಬದುಕಿಗೆ ಪುನರುತ್ಥಾನಿ ಕ್ರಿಸ್ತ ಸಾಕ್ಷಿ. ಇಂದಿನ ವಾಚನ ವಿಧಿಗಳು ಈ ಭರವಸೆಯ ಸಂಭ್ರಮಕ್ಕೆ ನಡೆಸುವ ಒಂದು ದಾರಿ. ಈ ದಾರಿಯಲ್ಲಿ ನಡೆಯಲು ನಮ್ಮೆಲ್ಲರಿಗೂ ಆಹ್ವಾನ ನೀಡಲಾಗಿದೆ. ಹಾಗೂ ಒಳ್ಳೆಯ ಕುರುಬರಂತೆ ನಟಿಸಿ ನೈಸರ್ಗಿಕ ವಿಕೋಪಗಳು, ಭೂಕಂಪವಾಗಲಿ, ಸುನಾಮಿ ಆಗಲಿ, ಸೋಂಕು, ಕರೋನಾ ಎಂಬ ಸೋಂಕಾಗಲಿ, ಇನ್ಯಾವುದೇ ಆಪತ್ತು ವಿಪತ್ತುಗಳು ಬಂದಿದ್ದೇ ಆಗಲಿ, ಜನನಾಯಕರು ಇವರೆಲ್ಲರ ಹೆಸರಿನಲ್ಲಿ ಹಣವನ್ನು ಸಂಪಾದಿಸುತ್ತಾರೆ. ಆದರೆ ಎಲ್ಲ ಬಡವರಿಗೂ ಶೋಷಿತರಿಗೂ ಅದನ್ನು ಕೊಡುವುದಕ್ಕೆ ಬದಲಾಗಿ ತಮ್ಮ ಸ್ವಾರ್ಥಕ್ಕಾಗಿ ಬಳಸಿಕೊಳ್ಳುತ್ತಾರೆ. ಇವರೇ ದುರ್ಮಾರ್ಗಿಗಳು, ಇವರೇ ಕೆಟ್ಟ ಮೇಷಪಾಲಕರು, ಇವರೇ ಸ್ವಾರ್ಥಿಗಳು, ಇವರೇ ಕಳ್ಳರು, ಇವರೇ ದರೋಡೆಗಾರರು. ಇವರಿಂದಲೇ ಇಂದು ದೇವರ ಶಿಕ್ಷೆ ಸೋಂಕಾಗಿ ಈ ವಿಶ್ವವನ್ನು ಕಾಡುತ್ತಾ ಇದೆ ಎಂದರೆ ಅದು ಅತಿಶಯೋಕ್ತಿಯಾಗಲಾರದು. ಆತ್ಮೀಯರೇ, ಸ್ವಸ್ಥತೆಗಳನ್ನು ನಾವು ಈ ಪರಿಸ್ಥಿತಿಯಲ್ಲಿ ಹುಡುಕಬೇಕಾಗಿದೆ. ಈ ಸ್ವಸ್ಥತೆಗಳನ್ನು ಹುಡುಕಿಕೊಂಡು ಜನರು ಎಲ್ಲೋಗ್ತಾರೆ? ಧ್ಯಾನ ಕೂಟಗಳಿಗೆ ಧಾವಿಸ್ತಾರೆ.
ದೂರದ ಕೋಟ ಇಲ್ಲಿಗೆ ಹೋಗ್ತಾರೆ. ಹಾಗೂ ವೇಳಾಂಗಣ್ಣಿ ಲೂರ್ದು ಮಾತೆಯ ದೇವಾಲಯ, ಫಾತಿಮಾ ದೇವಾಲಯ ಹಾಗೂ ಅನೇಕ ಪುಣ್ಯ ಕ್ಷೇತ್ರಗಳಿಗೆ ಹೋಗ್ತಾರೆ. ಏನಕ್ಕೆ? ಕೌನ್ಸಿಲಿಂಗ್, ಆಪ್ತ ಸಲಹೆಗಳಿಗೆ ಮೊರೆ ಹೋಗ್ತಾರೆ. ಕೊನೆಗಡೆ ಅವುಗಳನ್ನು ಭರಿಸುವ ಕೀಲಿ ತಮ್ಮ ಅಂತರಂಗದಲ್ಲೇ ಆದ ಅಂತರ್ಗತ ಪವಿತ್ರಾತ್ಮರನ್ನು ಜನರಿಗೆ ಸಮರ್ಪಕವಾಗಿ ಪರಿಚಯಿಸಿಕೊಡುವ ಧ್ಯಾನ ಕೇಂದ್ರಗಳಿಗೂ ಆಪ್ತ ಸಲಹೆಗಳಿಗೂ ನಿತ್ಯ ಪರಿಣಾಮ ಎನ್ನಬೇಕು. ಅವರು ಇವಕ್ಕೆಲ್ಲ ಪ್ರಣಾಮವನ್ನು ಗೈದು ತಮ್ಮ ಪವಿತ್ರ ಗ್ರಂಥದ ಹಾಗೂ ಪ್ರಭುವಿನ ಪ್ರೇರಣೆಯ ಮೂಲಕ ಪವಿತ್ರಾತ್ಮರು ನನ್ನ ಎದೆ ಆಳದಲ್ಲಿದ್ದಾರೆ ಎಂಬ ಪರಿವೆಯಿಂದ ಅವರು ಪರಿವರ್ತನೆ ಹೊಂದುತ್ತಾರೆ. ಆತ್ಮೀಯರೇ, ಪವಿತ್ರಾತ್ಮರು ಪಾರಿವಾಳವಾಗಿ ಹಾರಿ ಹೋಗಿಲ್ಲ. ಪವಿತ್ರಾತ್ಮರು ಬೆಂಕಿಯಲ್ಲಿ ಸುಟ್ಟು ಹೋಗಿಲ್ಲ. ಬದಲಾಗಿ ಕ್ರಿಸ್ತರು ವಾಗ್ದಾನಿಸಿದಂತೆ ನಮ್ಮ ಆಂತರಿಕ ಚೈತನ್ಯವಾಗಿ ಕಾರ್ಯಮಗ್ನರಾಗಿದ್ದಾರೆ. ಕಾಲ ಕೂಡಿ ಬಂದಾಗ ಕ್ರಿಸ್ತರು ತಮ್ಮ ದೈಹಿಕ ಪ್ರಸನ್ನತೆಯಿಂದ ಅದೃಶ್ಯರಾಗುವಾಗ ಪ್ರೇಷಿತರು ಗೊಂದಲಕ್ಕೀಡಾಗದಂತೆ ಅವರ ಆಶ್ರಯಕ್ಕೆ ಪೋಷಕರಾದ ಪವಿತ್ರಾತ್ಮರನ್ನು ಕಳುಹಿಸುವ ವಾಗ್ದಾನವನ್ನು ನೇರ ನುಡಿಗಳಲ್ಲಿ ಹೇರುವುದನ್ನು ಶುಭ ಸಂದೇಶ, ಮತ್ತಾಯ ಬರೆದ ಶುಭ ಸಂದೇಶ 14ನೇ ಅಧ್ಯಾಯ 15ರಿಂದ 21ನೇ ವಾಕ್ಯ, ಇಂದಿನ ಶುಭ ಸಂದೇಶದಲ್ಲಿ ಪಿತಾ ಮತ್ತು ಸುತ ಇಬ್ಬರು ಕಳುಹಿಸಿದ ಈ ಅಶೀರರ ಪವಿತ್ರಾತ್ಮರು ಪ್ರೇಷಿತರಲ್ಲಿ ನೆಲೆಸಿ ಅತಿ ಅದ್ಭುತ ಕಾರ್ಯಗಳನ್ನು ಮಾಡಿರುವುದಕ್ಕೆ ನಮಗೆ ತಿಳಿಸುತ್ತದೆ. ಪ್ರೇಷಿತರ ಕಾರ್ಯಕಲಾಪಗಳು 8ನೇ ಅಧ್ಯಾಯ 5ರಿಂದ 8, 14ರಿಂದ 17 ವಾಕ್ಯಗಳಲ್ಲಿ ಇದು ದಂತಕಥೆಯಲ್ಲ, ಚಾರಿತ್ರಿಕ ಘಟನೆಗಳನ್ನು ಪ್ರೇಷಿತರ ದಿನಚರಿಯಲ್ಲಿ ದಾಖಲಿಸಿರುವ ವಿಷಯವಾಗಿದೆ. ಅಂತಹ ಪವಿತ್ರಾತ್ಮರನ್ನು ಅಂದು ಕ್ರಿಸ್ತರಿಂದ ಪಡೆದ ಪ್ರೇಷಿತರು ಆತ್ಮ ಪ್ರೇರಿತ ಕಾರ್ಯ ಸಾಧನೆ, ಬೋಧನೆ, ಪ್ರಾರ್ಥನೆ, ಸ್ವಸ್ಥತೆಯಂತಹ ಪವಾಡಗಳನ್ನು ಮಾಡುತ್ತಾ ಅದೇ ಆತ್ಮರಿಂದ ಇತರರನ್ನು ದೀಕ್ಷೆಯ ಮೂಲಕ ಅಭಿಷೇಕಿಸಿದರು. ಹೀಗೆ ಆತ್ಮರನ್ನು ನೀಡಿ ಅನೇಕ ಭಕ್ತರನ್ನು ಅಭಿಷೇಕಿಸಿ ದೈವ ಸೇವಕರನ್ನಾಗಿಸುವ ಸಂಪ್ರದಾಯವು ಮುಂದುವರಿಯುತ್ತಾ ಇಂದಿನ ಅದು ಸಪ್ತ ಸಂಸ್ಕಾರಗಳ ರೂಪ ಪಡೆದಿದೆ. ಈ ನಿಟ್ಟಿನಲ್ಲಿ ಇಂದಿನ ವಾಚನ ವಿಧಿಗಳು ನಮ್ಮೆಲ್ಲರನ್ನೂ ವಿಶೇಷವಾಗಿ ಆಹ್ವಾನಿಸುವುದು ಪ್ರಭು ಕ್ರಿಸ್ತರ ಪ್ರಸನ್ನತೆಯನ್ನು ಅನುಭವಿಸುವುದಕ್ಕಾಗಿ. ಪ್ರಭು ಕ್ರಿಸ್ತರ ದೈವತ್ವವನ್ನು ನಾವು ನಮ್ಮ ಎದೆಯಾಳದಲ್ಲಿ ಬೇರೂರಿಸಿಕೊಳ್ಳುವುದಕ್ಕಾಗಿ, ಪ್ರಭು ಕ್ರಿಸ್ತರ ಕೃಪಾಶೀರ್ವಾದಗಳನ್ನು, ಕೊಡುಗೆಗಳನ್ನು ಹಾಗೂ ಎಲ್ಲಕ್ಕಿಂತ ಹೆಚ್ಚಾಗಿ ಅವರ ಶರೀರ ಮತ್ತು ರಕ್ತವನ್ನು ಆಧ್ಯಾತ್ಮಿಕ ಪೋಷಣೆಯಾಗಿ ಸ್ವೀಕರಿಸುವುದಕ್ಕಾಗಿ. ಅದನ್ನೇ ದಿನ ಶುಭ ಸಂದೇಶದಲ್ಲಿ ಪ್ರಭು ಕ್ರಿಸ್ತರು ಹಸಿವೆಯಿಂದ ಅವರ ಸುತ್ತು ನೆರೆದಿದ್ದ ಜನಸಮೂಹವನ್ನು ನೋಡಿ ಅವರ ಮನ ಕರಗಿತು. ಅವರಿಗೆ ಅವರ ಮೇಲೆ ಪ್ರೀತಿ ಹಾಗೂ ಕಾಳಜಿ ತುಂಬಿ ಬಂತು. ಅವರು ಪವಾಡವನ್ನು ಎಸಗಿ ಇವರೆಲ್ಲರಿಗೂ ಮಕ್ಕಳು ಹೆಂಗಸರನ್ನು ಬಿಟ್ಟರೆ ಬರೀ ಗಂಡಸರೇ 5,000 ಜನಕ್ಕೆ ರೊಟ್ಟಿ ಮೀನುಗಳ ಆಹಾರವನ್ನು ಒದಗಿಸುತ್ತಾರೆ. ಇದು ಅವರ ಶರೀರ ರಕ್ತದ ನಮ್ಮ ಆಧ್ಯಾತ್ಮಿಕ ಪೋಷಣೆಯ ಸಂಕೇತ. ಪ್ರಭು ಕ್ರಿಸ್ತರನ್ನು ನಾವು ನಮಿಸೋಣ. ಎಲ್ಲರಿಗೂ ತೃಪ್ತಿಯನ್ನು ನೀಡಿದಂಥ ಪ್ರಭು ಕ್ರಿಸ್ತರಿಗೆ ನಾವು ಕೃತಜ್ಞತೆಯನ್ನು ಸಲ್ಲಿಸೋಣ. ಹಾಗೂ ಪ್ರಭು ಕ್ರಿಸ್ತರನ್ನು ಪೂಜಿಸಿ ಆರಾಧಿಸೋಣ. ಹಾಗೂ ಪ್ರಭು ಕ್ರಿಸ್ತರೇ, ಈ ಇಡೀ ಜಗತ್ತು ಸೋಂಕಿನಿಂದ ಬಳಲುತ್ತಿರುವ ಈ ಸಂದರ್ಭದಲ್ಲಿ ನಿಮ್ಮ ದೈವಿಕ ಹಸ್ತ ಈ ಜಗತ್ತಿನ ಮೇಲೆ, ಎಲ್ಲ ಮಾನವರ ಮೇಲೆ ತಾಕಿ ನಮಗೆ ಸ್ವಸ್ಥತೆಯನ್ನು ಅತಿ ಶೀಘ್ರದಲ್ಲಿ
ನಿಮ್ಮ ಇಚ್ಛೆಗನುಸಾರವಾಗಿ ದಯಪಾಲಿಸಿರಿ ಪ್ರಭುವೆ ಎಂದು ಮುಂದುವರಿದು ಈ ದಿವ್ಯ ಬಲಿ ಪೂಜೆಯಲ್ಲಿ ಬೇಡೋಣ. ಆಮೇಲೆ ಸ್ವರ್ಗವನ್ನು ಭೂಮಿಯನ್ನು ಸೃಷ್ಟಿಸಿದ ಸರ್ವಶ್ರೇಷ್ಠ ದೇವಪಿತನನ್ನು ವಿಶ್ವಾಸಿಸುತ್ತೇನೆ. ಅವರ ಏಕೈಕ ಪುತ್ರರು ನಮ್ಮ ಪ್ರಭುವಾದ ಯೇಸು ಕ್ರಿಸ್ತರನ್ನು ವಿಶ್ವಾಸಿಸುತ್ತೇನೆ. ಇವರು ಪವಿತ್ರಾತ್ಮರಿಂದ ಗರ್ಭಧರಿಸಿದ ಕನ್ಯಾಮರಿಯರಲ್ಲಿ ಜನಿಸಿದರು. ಪೋನ್ಸಿಯಸ್ ಪಿಲಾತನ ಅಧಿಕಾರದಲ್ಲಿ ಯಾತನೆಯನ್ನು ಅನುಭವಿಸಿ ಶಿಲುಬೆಗೆ ಏರಿಸಲ್ಪಟ್ಟು ಮೃತರಾಗಿ ಸಮಾಧಿ ಮಾಡಲ್ಪಟ್ಟರು. ಪಾತಾಳಕ್ಕೆ ಇಳಿದು ಮೂರನೆಯ ದಿನ ಮೃತರ ಮಧ್ಯದಿಂದ ಪುನರ್ಜೀವಂತರಾಗಿ ಎದ್ದರು. ಸ್ವರ್ಗಕ್ಕೇರಿ ಸರ್ವಶಕ್ತ ದೇವಪಿತನ ಬಲಗಡೆಯಲ್ಲಿ ಆಸೀನರಾಗಿದ್ದಾರೆ. ಅಲ್ಲಿಂದ ಜೀವಂತರಿಗೂ ಮೃತರಿಗೂ ತೀರ್ಪು ಕೊಡಲು ಬರುವರು. ಪವಿತ್ರಾತ್ಮರನ್ನು ವಿಶ್ವಾಸಿಸುತ್ತೇನೆ. ಪವಿತ್ರ ಕಥೋಲಿಕ ಧರ್ಮಸಭೆಯನ್ನು ಸಂತರ ನಿಯಮತೆಯನ್ನು ವಿಶ್ವಾಸಿಸುತ್ತೇನೆ. ಪಾಪ ಪರಿಹಾರವನ್ನು ವಿಶ್ವಾಸಿಸುತ್ತೇನೆ. ಮೃತರ ಪುನರುತ್ಥಾನವನ್ನು ವಿಶ್ವಾಸಿಸುತ್ತೇನೆ. ನಿತ್ಯ ಜೀವವನ್ನು ವಿಶ್ವಾಸಿಸುತ್ತೇನೆ. ಆಮೆನ್. ಪ್ರಿಯ ಸಹೋದರ ಸಹೋದರಿಯರೇ, ಹಸಿದ ಜನರ ವೇದನೆಯನ್ನು ಅರಿತ ಆ ಕ್ರಿಸ್ತ ನಮ್ಮ ನೋವುಗಳನ್ನು, ನಮ್ಮ ಕೋರಿಕೆಗಳನ್ನು ಖಂಡಿತವಾಗಿಯೂ ನೀಗಿಸುತ್ತಾರೆ. ತನ್ನಲ್ಲಿದ್ದ ಅಲ್ಪ ಆಹಾರವನ್ನು ನೀಡಿದ ಆ ಬಾಲಕನಂತೆ ನಾವು ನಮ್ಮಲ್ಲಿರುವ ಎಲ್ಲವನ್ನೂ ಸಮರ್ಪಿಸಿ ಆತನಿಂದ ನಮಗೆ ಬೇಕಾದ ವರಗಳನ್ನು ಪಡೆಯೋಣ. ಜಗದ್ಗುರುಗಳು, ಧರ್ಮಾಧ್ಯಕ್ಷರು ಹಾಗೂ ಧರ್ಮಗುರುಗಳು ಜನರೆಲ್ಲರ ಆತ್ಮಿಕ ಹಸಿವನ್ನು ನೀಗಿಸುವ ಸಾಧನಗಳೆಂದು ಅರಿತು ದೈವ ವಾಕ್ಯ ಹಾಗೂ ಸಂಸ್ಕಾರಗಳ ಚಿಲುಮೆಯಿಂದ ಜನರನ್ನು ತಣಿಸಿ ದೇವರೆಡೆಗೆ ಕರೆತರಲು ಶ್ರಮಿಸುವಂತೆ ಪ್ರಾರ್ಥಿಸೋಣ. ಹಸಿವು ಬಡತನದಿಂದ ನರಳುತ್ತಿರುವ ಜನರಿಗಾಗಿ ಪ್ರಾರ್ಥಿಸೋಣ. ಸ್ವಾರ್ಥ ಶೋಷಣೆಗಳಿಂದ ಕಂಗೆಟ್ಟು ಜೀವ ಸವಿಯುವ ಈ ಜನರು ದೇವರಲ್ಲಿ ವಿಶ್ವಾಸ ಕಳೆದುಕೊಳ್ಳದೆ ಹಸಿವನ್ನು ನೀಗುವವರು ದೇವರೊಬ್ಬರೇ ಎಂಬ ವಿಶ್ವಾಸದಲ್ಲಿ ದೃಢವಾಗಿರಲೆಂದು ಪ್ರಾರ್ಥಿಸೋಣ. ಪ್ರತಿಯೊಬ್ಬ ಕ್ರೈಸ್ತ ಭಕ್ತಾದಿಗಳಿಗಾಗಿ ಪ್ರಾರ್ಥಿಸೋಣ. ಎಲ್ಲರೂ ತಮ್ಮ ಸಹೋದರ ಸಹೋದರಿಯರು ಎಂಬ ಭ್ರಾತೃತ್ವದಿಂದ ತಮ್ಮಲ್ಲಿರುವುದನ್ನು ಇಲ್ಲದವರೊಂದಿಗೆ ಹಂಚಿ ಬಾಳುವ ವಿಶಾಲ ಮನೋಭಾವ ತಳೆಯಲೆಂದು ಪ್ರಾರ್ಥಿಸೋಣ. ಪ್ರೀತಿಯಿಂದ ವಂಚಿತರಾದ ವೃದ್ಧರು, ಅನಾಥ ಮಕ್ಕಳು, ಬಾಲಾಪರಾಧಿಗಳಿಗಾಗಿ ಪ್ರಾರ್ಥಿಸೋಣ. ದೇವರ ಪ್ರೀತಿ ಶಾಶ್ವತ, ದೇವರ ಪ್ರೀತಿಗೆ ಎಲ್ಲರೂ ಅರ್ಹರು ಎಂಬ ಮನವರಿಕೆ ಮೂಡಿ ಸಂಸ್ಕಾರಗಳಲ್ಲಿ ಕ್ರಿಸ್ತನ ಪ್ರೀತಿಯನ್ನು ಅನುಭವಿಸಿ ಪ್ರೀತಿಯ ವ್ಯಕ್ತಿಗಳಾಗಿ ಬಾಳಲೆಂದು ಪ್ರಾರ್ಥಿಸೋಣ. ದೇವರೇ, ಇಲಿಯಾ ಪ್ರವಾದಿಗೆ ನಿರ್ಜನ ಪ್ರದೇಶದಲ್ಲಿ ನೀರು ಮತ್ತು ರೊಟ್ಟಿಯನ್ನು ನೀಡುವುದರಿಂದ ನೀವು ಆರಿಸಿಕೊಂಡವರನ್ನು ಕಾಪಾಡುವವರು ಎಂದು ತೋರ್ಪಡಿಸಿದ್ದೀರಿ.
ಸಾವಿರಾರು ಜನರಿಗೆ ಅದ್ಭುತವಾಗಿ ಆಹಾರ ನೀಡಿದ ನಿಮ್ಮ ಪುತ್ರರ ಮೂಲಕ ನಮ್ಮ ಆತ್ಮಿಕ ಹಸಿವನ್ನು ನೀಗಿರಿ ಎಂದು ಅದೇ ಕ್ರಿಸ್ತರ ಮೂಲಕ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ನನ್ನ ಕಾಣಿಕೆ ದೇವ, ಅರ್ಪಿತೆ ನಿನಗೆ ಜೀವ, ನಿನ್ನಿಷ್ಟಾನುಸಾರ ಮಾತರಿಸು ಎನ್ನ ಬಲಿಯಾಗಿ ಸ್ವೀಕರಿಸು, ಮಾತರಿಸು ಎನ್ನ ಬಲಿಯಾಗಿ ಸ್ವೀಕರಿಸು. ದೇಹದ ಪ್ರಭು ನೀನಲ್ಲವೇ, ನೆಪ ಬದುಕು ಮಾತ್ರ ನನ್ನದಲ್ಲವೇ, ಈ ದೇಹದ ಪ್ರಭು ನೀನಲ್ಲವೇ, ನೆಪ ಬದುಕು ಮಾತ್ರ ನನ್ನದಲ್ಲವೇ, ಕೊಡುವ ಹಿರಿಮೆ ನಿನಗಾಗಿ, ಕೇಳುವ ಗರಿಮೆ ನಿನ್ನಲ್ಲಿದೆ, ಕೊಡುವ ಹಿರಿಮೆ ನಿನಗಾಗಿ, ಕೇಳುವ ಗರಿಮೆ ನಿನ್ನಲ್ಲಿದೆ. ನನ್ನನ್ನೇ ತಡೆದು ನಮುತ್ತರಾಗಿಸು ಪ್ರಭುವೇ, ಪುನೀತನಾಗಿಸು ಗುರುವೇ. ಇದೇ ನನ್ನ ಕಾಣಿಕೆ ದೇವ, ಅರ್ಪಿತೆ ನಿನಗೆ ಜೀವ. ಸಹೋದರ ಸಹೋದರಿಯರೇ, ನನ್ನ ಮತ್ತು ನಿಮ್ಮ ಬಲಿಯು ಸರ್ವಶಕ್ತ ಪಿತ ದೇವರಿಗೆ ಅಂಗೀಕೃತವಾಗುವಂತೆ ಪ್ರಾರ್ಥಿಸಿರಿ. ಪ್ರಭು ತಮ್ಮ ನಾಮದ ಸ್ತುತಿ ಹಾಗೂ ಮಹಿಮೆಗಾಗಿಯೂ ನಮ್ಮ ಮತ್ತು ತಮ್ಮ ಈ ಪವಿತ್ರ ಧರ್ಮಸಭೆಯ ಒಳಿತಿಗಾಗಿಯೂ ಈ ಬಲಿಯನ್ನು ನಿಮ್ಮ ಕರಗಳಿಂದ ಸ್ವೀಕರಿಸಲಿ. ಪ್ರಭು, ಈ ಕಾಣಿಕೆಗಳನ್ನು ದಯೆಯಿಂದ ಪಾವನಗೊಳಿಸಿರಿ. ಈ ಆಧ್ಯಾತ್ಮಿಕ ಬಲಿ ಅರ್ಪಣೆಗಳನ್ನು ಅಂಗೀಕರಿಸಿ ನಮ್ಮನ್ನು ನಿಮಗೆ ನಿತ್ಯ ಕಾಣಿಕೆಯನ್ನಾಗಿ ಮಾರ್ಪಡಿಸಿರಿ. ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಪ್ರಭು ನಿಮ್ಮೊಡನೆ ಇರಲಿ. ನಿಮ್ಮ ಆತ್ಮದೊಳಗೆಯೂ ಇರಲಿ. ನಿಮ್ಮ ಹೃದಯಗಳನ್ನು ಮೇಲಕ್ಕೆತ್ತಿರಿ. ಪ್ರಭುವಿನ ಕಡೆಗೆ ಎತ್ತಿದ್ದೇವೆ. ನಮ್ಮ ಪ್ರಭು ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸೋಣ. ಅದು ಯೋಗ್ಯ ಮತ್ತು ನ್ಯಾಯವಾಗಿದೆ. ಪ್ರಭು ಪವಿತ್ರ ಪಿತನೇ, ಸರ್ವಶಕ್ತ ನಿತ್ಯ ದೇವರೇ, ನಾವು ಎಂದೆಂದು ಎಲ್ಲೆಲ್ಲೂ ನಮ್ಮ ಪ್ರಭು ಯೇಸು ಕ್ರಿಸ್ತರ ಮುಖಾಂತರ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸುವುದು ನಿಜವಾಗಿ ಯೋಗ್ಯವೂ ನ್ಯಾಯವೂ ಆಗಿದೆ. ನಮ್ಮ ಕರ್ತವ್ಯವೂ ರಕ್ಷಣೆಯೂ ಆಗಿದೆ. ಅವರ ಮರಣವನ್ನು ನಾವು ಪ್ರೀತಿಯಿಂದ ಆಚರಿಸುತ್ತೇವೆ. ಅವರ ಪುನರುತ್ಥಾನವನ್ನು ನಾವು ಸಜೀವ ವಿಶ್ವಾಸದಿಂದ ನಿವೇದಿಸುತ್ತೇವೆ ಮತ್ತು ಅವರ ಮಹಿಮಾಭರಿತಾಗಮನವನ್ನು ಅಚಲ ಭರವಸೆಯಿಂದ ನಿರೀಕ್ಷಿಸುತ್ತೇವೆ. ಆದುದರಿಂದ ಸಕಲ ದೂತರ ಸಂತರೊಂದಿಗೆ ನಾವು ನಿಮ್ಮನ್ನು ಸ್ತುತಿಸುತ್ತಾ ಹಾಡುವುದೇನೆಂದರೆ,
ಶುದ್ಧರು ಪರಿಶುದ್ಧರು ಸೇನಾಧೀಶ್ವರ ಪ್ರಭುದೇವರು ಪರಿಶುದ್ಧರು ಇಹಪರಗಳು ನಿಮ್ಮ ಮಹಿಮೆಯ ತುಂಬಿವೆ ಮಹೋನ್ನತದಲ್ಲಿ ಹೋಸಾನ ಮಹೋನ್ನತದಲ್ಲಿ ಹೋಸಾನ ಪ್ರಭುವಿನ ನಾಮದಲ್ಲಿ ಬರುವವರು ಸ್ತುತಿಗೆ ಪಾತ್ರರು ಮಹೋನ್ನತದಲ್ಲಿ ಹೋಸಾನ ಮಹೋನ್ನತದಲ್ಲಿ ಹೋಸಾನ ಮಹೋನ್ನತದಲ್ಲಿ ಹೋಸಾನ ಮಹೋನ್ನತದಲ್ಲಿ ಹೋಸಾನ. ಪ್ರಭು, ನೀವು ನಿಜವಾಗಿಯೂ ಪರಿಶುದ್ಧರು, ಸರ್ವ ಪರಿಶುದ್ಧತೆಯ ಬಗ್ಗೆಯೂ ನೀವೇ. ಈ ಕೊಡುಗೆಗಳ ಮೇಲೆ ನಿಮ್ಮ ಪವಿತ್ರಾತ್ಮರನ್ನು ಇಬ್ಬನಿಯಂತೆ ಸುರಿಸಿ ಪಾವನಗೊಳಿಸಿರಿ ಎಂದು ಪ್ರಾರ್ಥಿಸುತ್ತೇವೆ. ನಮಗೂ ನಮ್ಮ ಪ್ರಭು ಯೇಸು ಕ್ರಿಸ್ತರ ಶರೀರ ಮತ್ತು ರಕ್ತವಾಗುವಂತೆ ಮಾಡಿರಿ. ಅವರನ್ನು ಪರಾಧೀನ ಮಾಡಲಾದ ಸಮಯದಲ್ಲಿ ಸ್ವಇಚ್ಛೆಯಿಂದ ತಮ್ಮ ಯಾತನೆಗೆ ಒಳಗಾದಾಗ ಅವರು ರೊಟ್ಟಿಯನ್ನು ತೆಗೆದುಕೊಂಡು ಕೃತಜ್ಞತೆಯನ್ನು ಸಲ್ಲಿಸಿ ಅದನ್ನು ಮುರಿದು ತಮ್ಮ ಶಿಷ್ಯರೆಲ್ಲರಿಗೂ ಕೊಡುತ್ತಾ ಹೀಗೆಂದರು, ತೆಗೆದುಕೊಳ್ಳಿ, ಇದನ್ನು ನೀವೆಲ್ಲರೂ ಭುಜಿಸಿರಿ, ಏಕೆಂದರೆ ಇದು ನಿಮಗಾಗಿ ಒಪ್ಪಿಸಲಾಗುವ ನನ್ನ ಶರೀರ. ಅಂತೆಯೇ ಭೋಜನದ ಅಂತ್ಯದಲ್ಲಿ ಅವರು ಪಾನಪಾತ್ರೆಯನ್ನು ತೆಗೆದುಕೊಂಡು ಮತ್ತೊಮ್ಮೆ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸಿ ತಮ್ಮ ಶಿಷ್ಯರೆಲ್ಲರಿಗೂ ಕೊಡುತ್ತಾ ಹೀಗೆಂದರು, ತೆಗೆದುಕೊಳ್ಳಿ ಮತ್ತು ಇದರಿಂದ ನೀವೆಲ್ಲರೂ ಪಾನ ಮಾಡಿರಿ, ಏಕೆಂದರೆ ಇದು ಹೊಸ ಮತ್ತು ಅನಂತ ಒಡಂಬಡಿಕೆಯ ನನ್ನ ರಕ್ತದ ಪಾತ್ರೆ. ಈ ರಕ್ತವು ನಿಮ್ಮ ಮತ್ತು ಅನೇಕರ ಪಾಪಗಳ ಪರಿಹಾರಕ್ಕಾಗಿ ಸುರಿಸಲಾಗುವುದು. ಇದು ನನ್ನ ಸ್ಮರಣೆಗಾಗಿ ಮಾಡಿರಿ. ವಿಶ್ವಾಸದ ರಹಸ್ಯ. ಆದುದರಿಂದ ಪ್ರಭು, ನಿಮ್ಮ ಸಮ್ಮುಖದಲ್ಲಿ ನಿಂತು ಸೇವೆ ಸಲ್ಲಿಸಲು ನಮ್ಮನ್ನು ಯೋಗ್ಯರು ಎಂದು ಪರಿಗಣಿಸಿದ್ದಕ್ಕಾಗಿ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತೇವೆ. ಕ್ರಿಸ್ತರ ಮರಣ ಮತ್ತು ಪುನರುತ್ಥಾನದ ಸ್ಮರಣೆಯನ್ನು ಆಚರಿಸುತ್ತಾ ಜೀವವೀವ ರೊಟ್ಟಿಯನ್ನು ರಕ್ಷಣೆ ನೀಡುವ ಪಾತ್ರೆಯನ್ನು ನಿಮಗೆ ಅರ್ಪಿಸುತ್ತೇವೆ. ಕ್ರಿಸ್ತರ ಶರೀರ
ಮತ್ತು ರಕ್ತದಲ್ಲಿ ಪಾಲ್ಗೊಳ್ಳುವ ನಮ್ಮನ್ನು ಪವಿತ್ರಾತ್ಮರು ಒಂದುಗೂಡಿಸಬೇಕು ಎಂದು ನಿಮ್ಮನ್ನು ವಿನಯದಿಂದ ಭಿನ್ನಯಿಸುತ್ತೇವೆ. ಪ್ರಭು, ನಿಮ್ಮ ವಿಶ್ವವ್ಯಾಪಿ ಧರ್ಮಸಭೆಯನ್ನು ಸ್ಮರಿಸಿಕೊಳ್ಳಿರಿ. ನಮ್ಮ ವಿಶ್ವಗುರು ಫ್ರಾನ್ಸಿಸ್ ಅವರೊಂದಿಗೂ, ನಮ್ಮ ಧರ್ಮಾಧ್ಯಕ್ಷ ಪೀಟರೊಂದಿಗೂ, ಸಕಲ ಯಾಜಕರೊಂದಿಗೂ ಅದನ್ನು ಪ್ರೀತಿಯ ಪರಿಪೂರ್ಣತೆಯೆಡೆಗೆ ಮುನ್ನಡೆಸಿರಿ. ಪ್ರಭು, ಪುನರುತ್ಥಾನದ ನಿರೀಕ್ಷೆಯಲ್ಲಿ ವಿಶ್ರಮಿಸುತ್ತಿರುವ ನಮ್ಮ ಸಹೋದರ ಸಹೋದರಿಯರನ್ನು, ನಿಮ್ಮ ದಯೆಯಲ್ಲಿ ಮೃತರಾದ ಎಲ್ಲರನ್ನೂ ಸ್ಮರಿಸಿಕೊಳ್ಳಿರಿ. ಅವರನ್ನು ನಿಮ್ಮ ಸಮ್ಮುಖದ ಪ್ರಭೆಗೆ ಬರಮಾಡಿರಿ. ನಮ್ಮ ಮೇಲೂ ದಯೆ ತೋರಿರಿ. ದೇವಮಾತೆ ಪೂಜ್ಯ ಕನ್ಯಾಮರಿಯಮ್ಮನವರೊಂದಿಗೂ, ಆಕೆಯ ಪತಿ ಸಂತ ಜೋಸೇಫರೊಂದಿಗೂ, ಪುನೀತ ಪ್ರೇಷಿತರೊಂದಿಗೂ, ಸಂತ ಹತ್ತನೇ ಭಕ್ತಿನಾಥರೊಂದಿಗೂ, ಎಲ್ಲ ಕಾಲಗಳಲ್ಲಿ ನಿಮ್ಮ ಮೆಚ್ಚುಗೆಗೆ ಪಾತ್ರರಾದ ಸಕಲ ಸಂತರೊಂದಿಗೂ ನಾವು ನಿತ್ಯ ಜೀವದಲ್ಲಿ ಸಹಭಾಗಿಗಳಾಗಿ ನಿಮ್ಮನ್ನು ಸ್ತುತಿಸಿ ಮಹಿಮೆಪಡಿಸುವಂತೆ ನಿಮ್ಮ ಪುತ್ರ ಯೇಸು ಕ್ರಿಸ್ತರ ಮುಖಾಂತರ ಪ್ರಾರ್ಥಿಸುತ್ತೇವೆ. ಇವರ ಮುಖಾಂತರವು ಇಬ್ಬರೊಂದಿಗೂ ಇವರಲ್ಲಿಯೂ ಸರ್ವಶಕ್ತ ತಂದೆಯಾದ ದೇವರೇ, ಪವಿತ್ರಾತ್ಮರ ಐಕ್ಯದಲ್ಲಿ ಸರ್ವ ಗೌರವವೋ ಮಹಿಮೆಯೋ ಯುಗ ಯುಗಾಂತರಕ್ಕೂ ನಿಮಗೆ ಸಲ್ಲಲಿ. ಕ್ರಿಸ್ತರ ಆಜ್ಞೆಯ ಪ್ರಕಾರ ದೈವ ಬೋಧನೆಯಿಂದ ಶಿಕ್ಷಿತರಾಗಿ ಧೈರ್ಯದಿಂದ ನಾವು ಹಾಡುವುದೇನೆಂದರೆ, ನಮ್ಮ ತಂದೆಯೇ, ನಿಮ್ಮ ಶ್ರೀನಾಮಕ್ಕೆ ಸ್ತೋತ್ರವಾಗಲಿ. ನಮ್ಮ ತಂದೆಯೇ, ನಿಮ್ಮ ಶ್ರೀನಾಮಕ್ಕೆ ಸ್ತೋತ್ರವಾಗಲಿ. ನಿಮ್ಮ ಚಿತ್ತ ಜಗದಲ್ಲಿ ಎಂದು ಹೀಗೆ ನಡೆಯಲಿ. ನಿಮ್ಮ ಚಿತ್ತ ಈಗಾಗಲೇ ಎಂದು ಹೀಗೆ ನಡೆಯಲಿ. ದಿನವೂ ನೀಡು ಭೋಜನ ಹಸಿದ ಒಡಲಿಗೆ. ದಿನವೂ ನೀಡು ಭೋಜನ ಹಸಿದ ಒಡಲಿಗೆ. ದೇವಧಾಮದಲ್ಲಿಹ ನಮ್ಮ ತಂದೆಯೇ, ನಿಮ್ಮ ಶ್ರೀನಾಮಕ್ಕೆ ಸ್ತೋತ್ರವಾಗಲಿ. ಪರರ ತಪ್ಪು ಕ್ಷಮಿಸುತ್ತಾ ನಾವು ಕ್ಷಮೆಯ ಗಳಿಸುತ್ತಾ, ಪರರ ತಪ್ಪು ಕ್ಷಮಿಸುತ್ತಾ ನಾವು ಕ್ಷಮೆಯ ಗಳಿಸುತ್ತಾ, ಕೇಳಿದ
ಪ್ರಭು ಸಕಲ ಕೇಡುಗಳಿಂದ ನಮ್ಮನ್ನು ರಕ್ಷಿಸಿರಿ ಎಂದು ಪ್ರಾರ್ಥಿಸುತ್ತೇವೆ. ನಿಮ್ಮ ಕರುಣೆಯ ನೆರವನ್ನು ಪಡೆದು ಪಾಪದಿಂದ ಸದಾ ವಿಮುಕ್ತರಾಗಿ ಎಲ್ಲ ಸಂಕಷ್ಟಗಳಿಂದ ಸುರಕ್ಷಿತರಾಗಿರುವಂತೆ ನಮ್ಮ ಜೀವಮಾನದಲ್ಲಿ ಶಾಂತಿಯನ್ನು ದಯೆಯಿಂದ ಕರುಣಿಸಿರಿ. ನಾವು ಸುಖಾನಂದವನ್ನು ನಮ್ಮ ರಕ್ಷಕ ಯೇಸು ಕ್ರಿಸ್ತರ ಆಗಮನವನ್ನು ನಿರೀಕ್ಷಿಸುತ್ತಿದ್ದೇವೆ. ರಾಜ್ಯಭಾರ ಅಧಿಕಾರ ಘನ ಮಹಿಮೆಯು ನಿಮ್ಮದೇ. ರಾಜ್ಯಭಾರ ಅಧಿಕಾರ ಘನ ಮಹಿಮೆಯು ನಿಮ್ಮದೇ. ಯುಗ ಯುಗಕ್ಕೂ ನಿಮ್ಮದೇ ಪರದ ತಂದೆಯೇ. ಯುಗ ಯುಗಕ್ಕೂ ನಿಮ್ಮದೇ ಪರದ ತಂದೆಯೇ. ಪ್ರಭು ಯೇಸು ಕ್ರಿಸ್ತರೇ, ನಿಮ್ಮ ಪ್ರೇಷಿತರಿಗೆ ನಿಮಗೆ ಶಾಂತಿಯನ್ನು ಬಿಟ್ಟು ಹೋಗುತ್ತೇನೆ, ನನ್ನ ಶಾಂತಿಯನ್ನೇ ನಿಮಗೆ ಕೊಡುತ್ತೇನೆ ಎಂದು ಹೇಳಿದ್ದೀರಿ. ನಮ್ಮ ಪಾಪಗಳನ್ನು ಲಕ್ಷಿಸದೆ ನಿಮ್ಮ ಧರ್ಮಸಭೆಯ ವಿಶ್ವಾಸವನ್ನು ಈಕ್ಷಿಸಿರಿ. ಅದಕ್ಕೆ ನಿಮ್ಮ ಚಿತ್ತದ ಪ್ರಕಾರ ಶಾಂತಿಯನ್ನು, ಐಕ್ಯತೆಯನ್ನು ದಯೆಯಿಂದ ದಯಪಾಲಿಸಿರಿ. ಯುಗ ಯುಗಾಂತರಕ್ಕೂ ಜೀವಿಸಿ ಆಳುವ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಪ್ರಭುವಿನ ಶಾಂತಿ ಸದಾ ನಿಮ್ಮೆಲ್ಲರೊಡನೆ ಇರಲಿ. ನಿಮ್ಮ ಆತ್ಮದೊಡನೆಯೂ ಇರಲಿ. ಆತ್ಮೀಯರೇ, ಪರಸ್ಪರ ಶಾಂತಿಯನ್ನು ಸಮರ್ಪಿಸಿಕೊಳ್ಳೋಣ. ಜಗದ ಪಾಪ ತೊಳೆಯ ಬಂದ ಮುಕ್ತಿದಾತ ಕ್ರಿಸ್ತರೇ, ತೋರು ನಿಮಗೆ ಕರುಣೆಯ. ಜಗದ ಪಾಪ ತೊಳೆಯ ಬಂದ ಮುಕ್ತಿದಾತ ಕ್ರಿಸ್ತರೇ, ತೋರು ಎಮಗೆ ಕರುಣೆಯ. ಜಗದ ಪಾಪ ಕ್ಷಮಿಸಬಂದ ಮುಕ್ತಿದಾತ ಕ್ರಿಸ್ತರೇ, ನೀಡು ಎಮಗೆ ಶಾಂತಿಯ, ನೀಡು ಎಮಗೆ ಶಾಂತಿಯ. ಪ್ರಭು ಯೇಸು ಕ್ರಿಸ್ತರೇ, ನಿಮ್ಮ ಶರೀರ ಮತ್ತು ರಕ್ತದ ಸ್ವೀಕಾರವನ್ನು ನ್ಯಾಯ ತೀರ್ಪಿಗೂ ಕಣ್ಣನ್ನು ಗುರಿ ಮಾಡದಿರಲಿ. ಆದರೆ ನಿಮ್ಮ ಪ್ರೀತಿಮಯತೆಯಿಂದ ನಮ್ಮ ದೇಹಾತ್ಮಕ ರಕ್ಷಣೆಯನ್ನು ಗುಣಪಡಿಸುವ ಸದೃಶ್ಯರಾಗಲಿ. ಇಗೋ ದೇವರ ಕುರಿಮರಿ, ಇಗೋ ಇವರೇ ಲೋಕದ ಪಾಪಗಳನ್ನು ಪರಿಹರಿಸುವವರು. ಕುರಿಮರಿಯ ಭೋಜನಕ್ಕೆ ಆಹ್ವಾನಿತರು ಭಾಗ್ಯವಂತರು. ಪ್ರಭು, ತಾವು ನನ್ನ ಮನೆಯನ್ನು ಪ್ರವೇಶಿಸಲು ನಾನು ಪಾತ್ರಳಲ್ಲ, ಆದರೆ ತಾವು ಒಂದೇ ಒಂದು ಮಾತನ್ನು ಹೇಳಿರಿ, ನನ್ನ ಮಗು ಸ್ವಸ್ಥವಾಗುವುದು. ಅಮರ ಜೀವಕ್ಕೆ ಕ್ರಿಸ್ತರ ಶರೀರ ರಕ್ತ ನಮ್ಮನ್ನು ಕಾಪಾಡಲಿ. ಆಮೆನ್. ಆಧ್ಯಾತ್ಮಿಕ ಪರಮಪ್ರಸಾದ ಸ್ವೀಕಾರ ಪ್ರಾರ್ಥನೆ. ಓ ನನ್ನ ಯೇಸುವೆ, ನೀವು ನಿಜವಾಗಿಯೂ ಪರಮಪ್ರಸಾದ ಸಂಸ್ಕಾರದಲ್ಲಿ ಪ್ರಸನ್ನರಾಗಿದ್ದೀರಿ ಎಂದು ನಾನು ವಿಶ್ವಾಸಿಸುತ್ತೇನೆ. ನಾನು ಎಲ್ಲಕ್ಕಿಂತ ಮಿಗಿಲಾಗಿ ನಿಮ್ಮನ್ನು ಪ್ರೀತಿಸುತ್ತೇನೆ ಹಾಗೂ ನಿಮ್ಮನ್ನು ನನ್ನ ಆತ್ಮಕ್ಕೆ ಸ್ವೀಕರಿಸಲು ಹಂಬಲಿಸುತ್ತೇನೆ. ನಾನು ಈ ಸಂದರ್ಭದಲ್ಲಿ ನಿಮ್ಮನ್ನು ಸಂಸ್ಕಾರದ ರೂಪದಲ್ಲಿ ಸ್ವೀಕರಿಸಲು ಆಗದೇ ಇರುವುದರಿಂದ ದಯಮಾಡಿ ಆಧ್ಯಾತ್ಮಿಕವಾಗಿ ನನ್ನ ಹೃದಯಕ್ಕೆ ಆಗಮಿಸಿ. ನಾನು ನಿಮ್ಮನ್ನು ಆಲಂಗಿಸುತ್ತೇನೆ. ನನ್ನನ್ನು ಎಂದಿಗೂ ನಿಮ್ಮಿಂದ
ಅಗಲಿ ಹೋಗಲು ಬಿಡಬೇಡಿರಿ. ಆಮೆನ್. ಆತುರದಿ ಪ್ರಭು ಕಾದಿದೆ, ಆತ್ಮವು ನಿನಗಾಗಿ ಆಗಮಿಸಿ ಅನುಗ್ರಹಿಸಿ ಅನವರತ ನಿಮ್ಮ ಪ್ರೀತಿಯ, ಅನವರತ ನಿಮ್ಮ ಪ್ರೀತಿಯ. ಆತುರದಿ ಪ್ರಭು ಕಾದಿದೆ, ಆತ್ಮವು ನಿನಗಾಗಿ ಆಗಮಿಸಿ ಅನುಗ್ರಹಿಸಿ ಅನವರತ ನಿಮ್ಮ ಪ್ರೀತಿಯ, ಅನವರತ ನಿಮ್ಮ ಪ್ರೀತಿಯ. ಐದು ಸಾವಿರ ಜನರಿಗೆ ನೀವು ಹಸಿವನ್ನು ನೀಗಿಸಲು, 5,000 ಜನರಿಗೆ ನೀವು ಹಸಿವನ್ನು ನೀಗಿಸಲು, 5 ರೊಟ್ಟಿಯು 2 ಮೀನನ್ನು ಹರಸುತ್ತ ಹಂಚಿದಿರಿ, ಪ್ರೀತಿಯ ತೋರಿದಿರಿ. ಆ ಪ್ರೀತಿಗಾಗಿಯೇ ಆತುರದಿ ಪ್ರಭು ಕಾದಿದೆ, ಆತ್ಮವು ನಿನಗಾಗಿ ಆಗಮಿಸಿ ಅನುಗ್ರಹಿಸಿ ಅನವರತ ನಿಮ್ಮ ಪ್ರೀತಿಯ, ಅನವರತ ನಿಮ್ಮ ಪ್ರೀತಿಯ. ಪ್ರಾರ್ಥಿಸೋಣ. ಪ್ರಭು ಸ್ವರ್ಗೀಯ ಕೊಡುಗೆಗಳಿಂದ ನಿಮ್ಮ ಭಕ್ತರನ್ನು ಪುನಶ್ಚೇತನಗೊಳಿಸುತ್ತೀರಿ. ನಿಮ್ಮ ಅವಿರತ ಸಂರಕ್ಷಣೆಯೊಡನೆ ಅವರೊಂದಿಗೆ ಇರಿ. ಎಂದು ಅಳಿಯದ ನಿಮ್ಮ ಪಾಲನೆಯಿಂದ ನಿತ್ಯ ರಕ್ಷಣೆಗೆ ಅವರು ಯೋಗ್ಯರಾಗುವಂತೆ ಮಾಡಿರಿ. ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಪ್ರಭು ನಿಮ್ಮೊಡನೆ ಇರಲಿ. ನಿಮ್ಮ ಆತ್ಮದೊಡನೆಯೂ ಇರಲಿ. ಸರ್ವಶಕ್ತ ದೇವರಾದ ಪಿತಾ, ಸುತ ಮತ್ತು ಪವಿತ್ರಾತ್ಮರ ಆಶೀರ್ವಾದ ನಿಮ್ಮೆಲ್ಲರ ಮೇಲೆ ಇಳಿದು ಸದಾ ನಿಮ್ಮಲ್ಲಿ ನೆಲೆಸಲಿ. ಪರಮ ಪ್ರಸಾದದಲ್ಲಿ ನಮಗಾಗಿ ಚಿತ್ತೈಸಿರುವ ಪ್ರಭುವೇ, ನಿಮ್ಮನ್ನು ಆರಾಧಿಸಿ ವಂದಿಸಿ ಪೂಜಿಸಿ ನಮಿಸಿ ಕೃತಜ್ಞತಾ ಸ್ತೋತ್ರವನ್ನು ಮಾಡುತ್ತೇವೆ. ನೀವು ನಿಮ್ಮನ್ನೇ ನಿಮ್ಮ ಶರೀರ ರಕ್ತವನ್ನು ನಮ್ಮ ಎಲ್ಲರೂ ರಕ್ಷಣೆಯತ್ತ ಸಾಗುವಂತಾಗಲಿ. ಪ್ರಭು, ಇಂದು ನಿಮ್ಮ ಮುಂದೆ ನಾವೆಲ್ಲರೂ ತಪ್ಪಿತಸ್ಥರು, ಪಾಪಿಗಳು, ಸ್ವಾರ್ಥಿಗಳು, ನಮ್ಮಲ್ಲೇ ಭಿನ್ನ ಭೇದಗಳನ್ನು ಮಾಡಿಕೊಂಡು ನಮ್ಮವರನ್ನೇ ಮೋಸ ಮಾಡುತ್ತಾ ನಾವು ಪಾಪಿಗಳಾಗಿದ್ದೇವೆ. ನಿಮ್ಮನ್ನು ಹಾಗೂ ನಿಮ್ಮ ಸಾಮೀಪ್ಯದಲ್ಲಿ ಇರಲು ನಾವು ಯೋಗ್ಯರೇ ಅಲ್ಲ. ನಮ್ಮ ಎಲ್ಲ ಪಾಪ ದೋಷಗಳನ್ನು, ಕಲ್ಮಶಗಳನ್ನು
ಹಾಗೂ ಎಲ್ಲ ವಿಧವಾದ ಅಡ್ಡಗೋಡೆಗಳನ್ನು ನಮ್ಮಿಂದ ತೆಗೆದುಹಾಕಿ ನಮಗೆ ಪುನಶ್ಚೇತನ ನೀಡುತ್ತಾ ನಿಮ್ಮ ಪ್ರಸನ್ನತೆಯಿಂದ ನಮ್ಮನ್ನು ಬೆಳಗಿರಿ. ನಶ್ವರವಾದವುಗಳನ್ನು ಮರೆತು ಶಾಶ್ವತವಾದವುಗಳತ್ತ ಗಮನ ಹರಿಸುವಂತೆ ಹಾಗೂ ಈ ಅನುಭವದ ಜೀವನದ ಮುಖಾಂತರ ಅನುಭಾವದೆಡೆಗೆ ಸಾಗಲು ನಾವು ಶ್ರಮ ಪಡುವಂತೆ ಬೇಕಾದ ಕೃಪೆಯನ್ನು ದಯಪಾಲಿಸಿರಿ. ಮಾತೆ ಮರಿಯಮ್ಮನವರ ಬಿನ್ನಗಳ ಮುಖಾಂತರ, ಸಂತ ಜೋಸೇಫರ ಬಿನ್ನಗಳ ಮುಖಾಂತರ, ಸಂತ ಹತ್ತನೇ ಭಕ್ತಿನಾಥರ ಬಿನ್ನಗಳ ಮುಖಾಂತರ, ಎಲ್ಲ ಸಂತರ ಬಿನ್ನಗಳ ಮುಖಾಂತರ ಈ ಲೋಕವು ಸೋಂಕಿನಿಂದ ಬಿಡುಗಡೆಯಾಗುವಂತಾಗಲಿ. ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಬೇಡುತ್ತೇವೆ. ಆಮೆನ್. ದಿವ್ಯ ಸಂಸ್ಕಾರ ಬಾಯಿ ವಂದಿಸೋಣ. ಹಳೆಯಾಜ್ಞೆ ಹೊಸವಿಗೆ ಏತು ನಿಂತಿದೆ. ಇಂದ್ರಿಯಾತೀತವಾದನು ವಿಶ್ವಾಸವು ತೋರಲಿ. ಈಗನಿಗೂ ಸುಲನಿಗೂ ಇಬ್ಬರಿಂದೊರಡುವ ಪವಿತ್ರಾತ್ಮರವರಿಗೂ ಸ್ತುತಿ ಜಯ ಮಂಗಳ ಸಮಪ್ರಭೆ ಗೌರವವು ಮಹಿಮೆಯು ಸಲ್ಲಲಿ. ಪ್ರಾರ್ಥಿಸೋಣ. ಪ್ರಭುವಿನ ಅದ್ಭುತಕರವಾದ ಸಂಸ್ಕಾರವನ್ನು ನಿಮ್ಮ ಶಿಲುಬೆಯ ಮರಣದ ಸ್ಮಾರಕವಾಗಿ ಬಿಟ್ಟಿದ್ದೀರಿ. ನಾವು ನಿಮ್ಮ ಶರೀರ ಮತ್ತು ರಕ್ತದ ಪರಮರಹಸ್ಯಗಳನ್ನು ಆರಾಧಿಸಿ ಅದರಿಂದ ನಿಮ್ಮ ರಕ್ಷಣೆಯ ಫಲವನ್ನು ಅನುಭವಿಸುವಂತೆ ಮಾಡಿರಿ. ಪಿತದೇವರೊಂದಿಗೆ ಪವಿತ್ರಾತ್ಮರ ಐಕ್ಯದಲ್ಲಿ ಯುಗ ಯುಗಾಂತರದ ಜೀವಿಸಿ ಆಳುವ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಪರಾತ್ಪರ ದೇವಾಡುವೆವು ಮಂಗಳ ನಿಮ್ಮ ನಾಮವನು. ಪರಾತ್ಪರ ದೇವ ಹಾಡುವೆನು ಮಂಗಳ ನಿಮ್ಮ ನಾಮವನು. ಕಾಲನಿ ದೇವ ಹಾಡುವೆವು ನಿಮ್ಮಯ ಪ್ರಿಯ
ಪುತ್ರರೊಳಗೂಡಿ ಹರಸೆ ಮರುತಾಯಿ. ಪವಿತ್ರ ಶಿಲುಬೆಯಾಗುವ ಇದರ ಮೂಲಕ ನಮ್ಮ ವೈರಿಗಳಿಂದ ನಮಗೆ ರಕ್ಷಿಸಿರಿ. ನಮ್ಮ ಸರ್ವೇಶ್ವರ ಪಿತನ ಸುತನ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಆಮೆನ್.